Welcome back to the class, students. So in the first class we know about the author and Sir M. Vishveshwaraya and reading the poem and know about the meanings of the new words. Isn't it, children? Yes. Have you read the poem? Okay. Then in this class we are going to learn about the meaning of the poem. So have you opened your textbook? Please open your textbook and take a pen and notes. So shall I start, students? Yes. Once again I will read the poem and then I will explain it. So the name of the poem is The Little Busy Bee and it is written by Isa Watts. So how does the little busy bee improve each shining hour and gather honey all the day from every opening flower? How skillfully she builds her cell, how neatly she spreads her wax and labors hard to store it well with the sweet food she makes. In work of labor or of skill, I would be busy too, for Satan finds some mischief still for idle hands to do. In books or work or healthful play, let my first years be passed, that I may give for every day some good account at last. ನೋಡಿ ಹಾಗಾದ್ರೆ ಈ ಪೋಯಮ್ ಅಲ್ಲಿ ಪೋಯಟ್ ಏನು ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಆಲ್ರೆಡಿ ನಮ್ಗೆ ಗೊತ್ತಿದೆ. ಸೊ ದ ಪೋಯಟ್ ಡಿಸ್ಕಸ್ಡ್ ಅಬೌಟ್ ದಿ ಬಿಸಿ ಬಿ. ದ ಬಿ ಈಸ್ ಆಲ್ವೇಸ್ ದಟ್ ಈಸ್ ಬಿಸಿ, ಬಹಳಷ್ಟು ಹಾರ್ಡ್ ವರ್ಕ್ ಮಾಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಹೇಗೆ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಪೋಯಟ್ ಹೇಳ್ತಾ ಹೋಗ್ತಿದೆ. ಸೊ ಲೆಟ್ಸ್ ವಿ ಸ್ಟಾರ್ಟ್ ದಿ ಫಸ್ಟ್ ಸ್ಟ್ರಾಂಜಾ. How does the little busy bee improve each shining hour and gather honey all the day from every opening flower? ಹಾಗಾದ್ರೆ ಇಲ್ಲಿ ಪೋಯಿಟ್ ಹೇಳ್ತಾ ಇದ್ದಾರೆ ಹೌ ಡತ್ ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಿದೆ, ಡತ್ ಮೀನ್ಸ್ ಡಸ್. ಸೊ ಈಗ ನಾವು ಹೇಳ್ತೇವಲ್ವಾ, ಇದನ್ನ ಓಲ್ಡ್ ಲ್ಯಾಂಗ್ವೇಜ್ ಅಲ್ಲಿ ಡತ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹೌ ಡಸ್, ಹೇಗೆ ಈ ಒಂದು ಲಿಟಲ್ ಬಿಸಿ ಬಿ ಹೇಗಿದೆ? ಇದು ದೊಡ್ಡದಿದೆಯಾ? ಇಲ್ಲ, ಇಟ್ ಇಸ್ ವೆರಿ ಲಿಟಲ್, ಇಟ್ ಇಸ್ ವೆರಿ ಸ್ಮಾಲ್. ನೋಡಿದಿರ್ತಾನೆ ನೀವು ಜೇನು ನೊಣ ನೋಡಿದ್ದೀರಾ, ಎಷ್ಟಿದೆ? ಇಷ್ಟಿರುತ್ತೆ. ಆ ಇಷ್ಟೇ ಇರುವಂತಹ ಆ ಒಂದು ಜೇನು ನೊಣ ಹೇಗೆ ಕೆಲಸ ಮಾಡುತ್ತೆ? ಇಟ್ ಈಸ್ ಆಲ್ವೇಸ್ ಬಿಸಿ. ಯಾವತ್ತು ಫ್ರೀ ಆಗಿ ಕುತ್ಕೊಂಡಿದ್ದೆಲ್ಲ, ರೆಸ್ಟ್ಲೆಸ್ ಆಗಿ ಏನು ಮಾಡುತ್ತೆ? ವರ್ಕ್ ಮಾಡುತ್ತೆ. ಸೊ ಇಟ್ ಈಸ್ ಅ ಲಿಟಲ್ ಬ್ಯೂಸಿ ಬಿ. ಹೇಗಿದೆ ಅಂತ ಗೊತ್ತಲ್ವ ನಮಗೆ? ಅದು ಬಹಳ ಚಿಕ್ಕದಾಗಿದೆ. ಅಂಡ್ ಹೌ ಡಸ್ ದ ಲಿಟಲ್ ಬಿಸಿ ಬಿ ಇಂಪ್ರೂವ್ ಈಚ್ ಶೈನಿಂಗ್ ಅವರ್. ನೋಡಿ ಹೇಗೆ ಅದು ತನ್ನ ಕೆಲಸವನ್ನು ಮಾಡುತ್ತೆ. ನೋಡೋದಕ್ಕೆ ಎಷ್ಟಿದೆ? ಇಟ್ ಇಸ್ ವೆರಿ ಲಿಟಲ್. ಲಿಟಲ್ ಆಗಿದ್ರು ಹೇಗಿದೆ? ಇಟ್ ಈಸ್ ಆಲ್ವೇಸ್ ಬಿಸಿ, ಅಂದರೆ ರೆಸ್ಟ್ಲೆಸ್ ಆಗಿ ಯಾವಾಗಲೂ ಕೆಲಸ ಮಾಡ್ತಾನೆ ಇರುತ್ತೆ. ಏನನ್ನ ಮಾಡ್ತಾ ಇರುತ್ತೆ? ಇಂಪ್ರೂವ್ ಈಚ್ ಶೈನಿಂಗ್ ಅವರ್. ನೋಡಿ ತನ್ನ ಪ್ರತಿಯೊಂದು ಕ್ಷಣವನ್ನು, ಪ್ರತಿಯೊಂದು ತಾಸನ್ನು, ಪ್ರತಿಯೊಂದು ಟೈಮನ್ನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳುತ್ತೆ? ಇಂಪ್ರೂವ್ ಅಂದರೆ ನಮ್ಗೆ ಗೊತ್ತಾಗಿದೆ ಮೀನಿಂಗ್ ಏನು? ಮೇಕ್ ಗುಡ್ ಯೂಸ್ ಆಫ್. ಪ್ರತಿ ಕ್ಷಣನೂ ಕೂಡ ಅದು ಯೂಸ್ಫುಲ್ ಆಗಿ ಕೆಲಸವನ್ನು ಮಾಡುತ್ತೆ. ಅಂದರೆ ದಿನದ 24 ಅವರ್ಸಲ್ಲೂ ಅಥವಾ ತಾನು ಏನು ಕೆಲಸ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತಲ್ವ, ಆ ಯೂಸ್ ಮಾಡಿಕೊಳ್ಳುವಂತಹ ಪ್ರತಿ ಕ್ಷಣನೂ ಆ್ಯಂಡ್ ಈಚ್ ಸೆಕೆಂಡ್, ಈಚ್ ಟೈಮ್ ಆ್ಯಂಡ್ ಈಚ್ ಮಿನಿಟ್, ದಟ್ ಈಸ್ ಇಂಪ್ರೂವ್ ಈಚ್. ನೋಡಿ ತನ್ನನ್ನು ತಾನು ಅದೇನು ಮಾಡುತ್ತೆ? ಈ ಕ್ಷಣದಲ್ಲಿ ಇದ್ದಾಗ ಇನ್ನೊಂದು ಕ್ಷಣಕ್ಕಿರಲ್ಲ, ಅಂದರೆ ಅಷ್ಟು ಇಂಪ್ರೂವ್ಮೆಂಟ್ ಆಗಿರುತ್ತೆ ನಮಗೆ. ಈಗ ನೀವು ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿರ್ತೀರಾ? ಹ್ಯಾಂಡ್ ರೈಟಿಂಗ್ ಕಲಿತೀರಾ, ಹೌದಾ? ಸೊ ಹ್ಯಾಂಡ್ ರೈಟಿಂಗ್ ಕಲಿಬೇಕಾದ್ರೆ ಫಸ್ಟ್ ಡೇ ಬರಿಬೇಕಾಗಿದ್ದಂಗ್ಲೇ ನೆಕ್ಸ್ಟ್ ಡೇ ಇರುತ್ತಾ? ಡೇ ಬೈ ಡೇ ಏನಾಗುತ್ತೆ? ಇಂಪ್ರೂವ್ ಆಗುತ್ತಲ್ವಾ? ನೀವು 4 ಲೈನಲ್ಲಿ ಬರಿಬೇಕಾದ್ರೆ, ಆಮೇಲೆ 2 ಲೈನಲ್ಲಿ ಬರಿಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ 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 ಏನಾಗಿರುತ್ತೆ? ನಿಮ್ಮ ಲ್ಯಾಂಗ್ವೇಜ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತಲ್ವಾ? ಹಾಗೆಯೇ ಇದು ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ತನ್ನನ್ನು ತಾನು ಮೇಕ್ ಗುಡ್ ಯೂಸ್ ಆಫ್, ತನ್ನನ್ನು ತಾನು ಒಳ್ಳೆಯ ಕೆಲಸಕ್ಕೆ, ತಾನು ಮಾಡುವಂಥ ಕೆಲಸವನ್ನು ಏನು ಮಾಡುತ್ತೆ? ಬಳಸ್ಕೊಳ್ಳುತ್ತೆ. ಇಂಪ್ರೂವ್ ಈಚ್ ಶೈನಿಂಗ್ ಅವರ್. Here the poet speaking about the busy bee and how does it work. ಹೇಗೆ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಇಂಪ್ರೂವ್ ಈಚ್ ಶೈನಿಂಗ್ ಅವರ್. ತನ್ನ ಪ್ರತಿ ಕ್ಷಣವನ್ನು, ಪ್ರತಿ ಸಮಯವನ್ನು ತಾನು ಹೇಗೆ ಯೂಸ್ ಮಾಡ್ಕೊಳ್ಳುತ್ತೆ ಅಂದರೆ ಇನ್ ಅ ಗುಡ್ ಯೂಸ್, ಅಂದರೆ ಯೂಸ್ಫುಲ್ ಆಗಿರುವಂಥ ಕೆಲಸ ಮಾಡೋದಕ್ಕೆ ತನ್ನ ಟೈಮನ್ನು ಯೂಸ್ ಮಾಡ್ಕೊಳ್ಳುತ್ತೆ.
ಆ್ಯಂಡ್ ಗ್ಯಾದರ್ ಹನಿ ಆಲ್ ದ ಡೇ. ಇದ್ರ ಕೆಲಸ ಏನು? ಫ್ರಮ್ ಮಾರ್ನಿಂಗ್ ಟು ನೈಟ್ ಆ್ಯಂಡ್ ನೈಟ್ ಟು ಮಾರ್ನಿಂಗ್. ಇದ್ರ ಕೆಲಸ ಇಟ್ ಕಲೆಕ್ಟ್. ಏನನ್ನ ಕಲೆಕ್ಟ್ ಮಾಡುವಂಥದ್ದು? ಆ ಹೂಗಳಲ್ಲಿರುವಂತಹ, ನೀವು ನೋಡಿದಿರ ಹನಿ, ಇದು ಬಿ ಏನಾಗುತ್ತೆ ಅಂದರೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹೋಗಿ ಅಲ್ಲಿರುವಂಥ ಫ್ಲವರ್ಸ್ಗಳ ಮೇಲೆ ಕುತ್ಕೊಳ್ಳುತ್ತೆ. ಯಾಕೆ ಆ ಫ್ಲವರ್ಸ್ಗಳ ಮೇಲೆ ಕುತ್ಕೊಳ್ಳುತ್ತೆ? ಅಲ್ಲಿ ಏನನ್ನ ಕಲೆಕ್ಟ್ ಮಾಡುತ್ತೆ? ದಟ್ ಕಲೆಕ್ಟ್ ದಿ ನೆಕ್ಟರ್. ನೆಕ್ಟರ್ ಅಂತ ಹೇಳ್ತೇವಲ್ಲ, ಮಕರಂದ. ಆ ಹೂಗಳಲ್ಲಿರುವಂತಹ ನೆಕ್ಟರ್ನ ಕಲೆಕ್ಟ್ ಮಾಡುತ್ತೆ. ಆ ಕಲೆಕ್ಟ್ ಮಾಡುವ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಮಧ್ಯಾಹ್ನ ಯಾವಾಗಲೂ ಆ ಕೆಲಸವನ್ನೇ ಅದು ಮಾಡ್ತಾ ಇರುತ್ತೆ. ಆ್ಯಂಡ್ ಗ್ಯಾದರ್ ಹನಿ, ಅಲ್ಲಿ ಏನನ್ನ ಕಲೆಕ್ಟ್ ಮಾಡುತ್ತೆ? ಹನಿಯನ್ನ. ಹನಿ ಅಂದರೆ ಸ್ವೀಟ್ ಆಗಿರುವಂಥದ್ದನ್ನ, ಸ್ವೀಟ್ ಅಲ್ಲಿರುವಂತಹ ನೆಕ್ಟರ್ ಅನ್ನೋದು ಏನು ಮಾಡುತ್ತೆ? ಕಲೆಕ್ಟ್ ಮಾಡುತ್ತೆ. ಯಾವಾಗ ಹಾಗಾದರೆ? ಆಲ್ ದ ಡೇ. ಒಂದಿನ ಅಲ್ಲ, ಅಥವಾ ಒಂದೇ ದಿನ ಅಲ್ಲ, ಅಥವಾ ಇನ್ನೊಂದು ಟೈಮ್ ಅಲ್ಲ. ಆಲ್ ದ ಡೇ ಇಟ್ ವಿಲ್ ಕಲೆಕ್ಟ್ ದ ಹನಿ ಫ್ರಮ್ ಈಚ್ ಫ್ಲವರ್. ಪ್ರತಿಯೊಂದು ಹೂವಿನಿಂದ ಅದು ಏನನ್ನ ಕಲೆಕ್ಟ್ ಮಾಡುತ್ತೆ? ಹನಿಯನ್ನ ಅಥವಾ ನೆಕ್ಟರನ್ನು ಕಲೆಕ್ಟ್ ಮಾಡುತ್ತೆ. ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್. ನೋಡಿ ಹೇಗೆ ಅದು ಓಪನಿಂಗ್ ಫ್ಲವರ್ ಅಂದರೆ ಆ ದಿನದಲ್ಲಿ ಏನು ಹೂ ಬಿಡುತ್ತಲ್ಲ, ಆ ಹೂ ಬಿಟ್ಟ ಒಂದು ಟೈಮನ್ನು ನಾವು ಓಪನಿಂಗ್ ಫ್ಲವರ್ ಅಂತ ಕರಿತೇವೆ. ಆ ದಿನದಲ್ಲಿ ಅದು ಹೋಗಿ ತನ್ನ ಒಂದು ನೆಕ್ಟರ್ನ ಹೀರ್ಕೊಳ್ಳೋಕ್ಕೆ ಕುತ್ಕೊಳ್ಳುತ್ತಲ್ವಾ, ಅಲ್ಲಿ ಏನು ಮಾಡುತ್ತೆ ಅಂದರೆ ಆ ಓಪನಿಂಗ್ ಫ್ಲವರ್ ಯಾವಾಗ ಹೂವು ಅರಳುತ್ತಲ್ವಾ, ಆ ಅರಳುವುದನ್ನೇ ಕಾಯ್ತಾ ಕುತ್ಕೊಂಡಿರುತ್ತೆ. ಅಲ್ಲಿ ಅದು ಅರಳೋದನ್ನೇ ಕಾಯ್ಕೊಂಡು ಕುತ್ಕೊಂಡಿರೋದು ಕಾರಣ ಏನು? ಅಲ್ಲಿಂದ ಏನನ್ನು ಕಲೆಕ್ಟ್ ಮಾಡ್ಕೋಬೇಕದು? ನೆಕ್ಟರನ್ನು, ಹನಿಯನ್ನು, ಸ್ವೀಟನ್ನು ಕಲೆಕ್ಟ್ ಮಾಡಬೇಕು. ಸೊ ಫ್ರಮ್ ಎವ್ರಿ ಓಪನಿಂಗ್ ಅವರ್. ಓಪನಿಂಗ್ ಅವರ್ ಅಂದರೆ ಓಪನಿಂಗ್ ಫ್ಲವರ್ ಅಂದರೆ ಆಗ ತಾನೇ ಅರಳುವಂಥ ಹೂವು ಏನಿರುತ್ತಲ್ವ, ಆ ಅರಳುವಂಥ ಹೂವನ್ನು ಕಾದು ಕುತ್ಕೊಂಡಿರುತ್ತೆ. ಏನು ಮಾಡೋಕ್ಕೋಸ್ಕರ? ಅಲ್ಲಿ ಅದು ಹನಿಯನ್ನು ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಅಲ್ಲಿ ಪ್ರತಿದಿನ ಅದೇನು ಮಾಡುತ್ತೆ? ತನ್ನ ಕೆಲಸವನ್ನು ಬ್ಯುಸಿಯಾಗಿ ಮಾಡ್ತಾ ಇರುತ್ತೆ. ಇಟ್ ಮೀನ್ಸ್ ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್. ನೋಡಿ ಒನ್ಸ್ ಅಗೇನ್, ಹೌ ಡಸ್ ದ ಲಿಟ್ಲ್ ಬಿಸಿ ಬಿ ಇಂಪ್ರೂವ್ ಈಚ್ ಶೈನಿಂಗ್ ಅವರ್ ಆ್ಯಂಡ್ ಗ್ಯಾದರ್ ಹನಿ ಆಲ್ ದ ಡೇ ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್. ನೋಡಿ ಹಾಗಾದರೆ ಈ ಪೊಯೆಟ್ ನಿಮ್ಮನ್ನು ಕೇಳ್ಬೋದು, ಒಂದು ಪ್ರಶ್ನೆ ಕೇಳ್ಬೋದು. ವಾಟ್ ಡಸ್ ದ ಪೊಯೆಟ್ ಕಾಲ್ ದ ಬಿಸಿ ಬಿ? ಯಾಕೆ ಪೊಯೆಟು ಬಿಯನ್ನು ಬಿಸಿ ಅಂತ ಕರಿತಾ ಇದ್ದಾರೆ? ಯಾಕೆ ಬಿಸಿ ಅಂತ ಕರಿತಾ ಇದ್ದಾರೆ? ಬಿಕಾಸ್ ಇಟ್ ಈಸ್ ಆಲ್ವೇಸ್ ಡೂಯಿಂಗ್ ವರ್ಕ್. ಯಾವಾಗಲೂ ಅದು ಏನಾದರೂ ಕೆಲಸವನ್ನು ಮಾಡ್ತಾ ಇರುತ್ತೆ. ಆ್ಯಂಡ್ ದ ಬಿ ಈಸ್ ಆಲ್ವೇಸ್ ಇನ್ ವರ್ಕಿಂಗ್. ಎಂದೂ ಕೂಡ ಅದು ಸುಮ್ಮನೆ ರೆಸ್ಟ್ಲೆಸ್ ಆಗಿ ಕೂತ್ಕೊಂಡಿರಲ್ಲ. ಸೊ ದ ಬಿ ಈಸ್ ಆಲ್ವೇಸ್ ವರ್ಕಿಂಗ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಏನು ಮಾಡ್ತಾ ಇರುತ್ತೆ? ಕೆಲಸ ಮಾಡ್ತಾನೆ ಇರುತ್ತೆ. ಏನು ಕೆಲಸ ಮಾಡ್ತಾ ಇರುತ್ತೆ? ದೇ ಕಲೆಕ್ಟ್ ದ ಹನಿ ಫ್ರಮ್ ದಿ ಫ್ಲವರ್ಸ್. ಏನೇನು ಮಾಡುತ್ತೆ? ದೇ ಮೀನ್ಸ್ ದ ಬೀಸ್. ದ ಬೀಸ್ ಆರ್ ಕಲೆಕ್ಟ್ ದ ಹನಿ ಫ್ರಮ್ ದ ಫ್ಲವರ್ಸ್ ಆ್ಯಂಡ್ ಸ್ಟೋರ್ ಇಟ್. ಎಲ್ಲಿ ಸ್ಟೋರ್ ಮಾಡುತ್ತೆ? ತಾನು ಒಂದು ಗೂಡನ್ನು ಮಾಡಿರ್ತಲ್ವ, ಹೈವ್ ಅಂತ ಕರಿತೀವಿ ನಾವು ಅದಕ್ಕೆ. ಆ ಜೇನುಗೂಡಲ್ಲಿ ಇಟ್ ಕಲೆಕ್ಟ್ ದಿ ಹನಿ ಫ್ರಮ್ ದಿ ಫ್ಲವರ್ಸ್ ಆ್ಯಂಡ್ ಇಟ್ ಎಲ್ಲಿ ಸ್ಟೋರ್ ಮಾಡುತ್ತೆ? ಇಟ್ ಸ್ಟೋರ್ಸ್ ಇನ್ ದ ಹೈವ್. ಆ ಹೈವ್ ಅಂದರೆ ಜೇನಿನ ಗೂಡು. ಆ ಜೇನುಗೂಡಲ್ಲಿ ಅದನ್ನು ಸ್ಟೋರ್ ಮಾಡುತ್ತೆ. ಹೇಗೆ ಸ್ಟೋರ್ ಮಾಡುತ್ತೆ? ಇಟ್ ವೆಲ್ ಇನ್ ದ ಹೈವ್. ಎಂದು ಅಂದರೆ ಅದನ್ನು ನೀವು ಅದರಿಂದ ಹಿಂಗೆ ಕಲೆಕ್ಟ್ ಮಾಡಿದ ಜೇನನ್ನು, ಜೇನುತುಪ್ಪನ, ಹನಿಯನ್ನು ಹಿಂಗೆ ತಗೊಳಕ್ಕೆ ಬರಲ್ಲ. ಅದನ್ನ ಎಷ್ಟು ನೀಟಾಗಿ ಅದು ಕಲೆಕ್ಟ್ ಮಾಡಿ ಅದರಲ್ಲಿ ಇಟ್ಟಿರುತ್ತೆ ಅಂದರೆ, ನೀವು ಜೇನುಗೂಡನ್ನು ನೋಡಿರ್ಬೇಕಲ್ವಾ? ಸೊ ಆಮೇಲೆ ತೋರಿಸ್ತೇನೆ ನಿಮ್ಗೆ ನೀವು ಜೇನುಗೂಡನ್ನು. ಆ ಜೇನುಗೂಡಲ್ಲಿ ಅಷ್ಟು ಭದ್ರವಾಗಿ ಮತ್ತು ಸುರಕ್ಷಿತವಾಗಿ ಆ ಒಂದು ಹನಿಯನ್ನು ಕಲೆಕ್ಟ್ ಮಾಡಿ ಇಟ್ಟಿರುತ್ತೆ. ಆ್ಯಂಡ್ ದೇ ಆರ್ ನಾಟ್ ಐಡಲ್. ಯಾವತ್ತೂ ಏನು ಮಾಡಲ್ಲ ಅವು? ಎಂದೂ ಕೂಡ ಸೋಮಾರಿಯಾಗಿ ಕುತ್ಕೊಳ್ಳಲ್ಲ. ಹಾಗಾಗ್ಲೇ ಇದನ್ನು ಬಿಸಿ ಬಿ ಅಂತ ಕರಿತಾರೆ. ಅದಕ್ಕೆ ವರ್ಕ್ ರೆಸ್ಟ್ಲೆಸ್ ಆಗಿ ವರ್ಕ್ ಇದ್ದಂಗೆ ಸುಮ್ಮನೆ ಕುತ್ಕೊಂಡಿರ್ತಾರಲ್ಲ, ಯಾವಾಗಲೂ ಸೋಮಾರಿ ಥರ ಇರ್ತೀಯ ಅಂತ ಹೇಳ್ತಾರೆ, ಹೌದಾ? ಆದರೆ ಈ ಸೋಮಾರಿತನಕ್ಕೆ ಸೂಟ್ ಆಗದೆ ಇರುವಂತಹ ಒಂದು ಇನ್ಸೆಕ್ಟ್ ಅಂದರೆ ಯಾವುದು? ಬಿ. ಇಟ್ ಈಸ್ ಆಲ್ವೇಸ್ ಇನ್ ವರ್ಕಿಂಗ್. ಸೊ ಹಾಗಾಗಿನೇ ಪೊಯೆಟ್ ಏನಂತ ಕರೀತಾನೆ? ಬಿಕಾಸ್ ಇಟ್ ಈಸ್ ಸ್ಪೆಂಡ್ ಇಟ್ಸ್ ಟೈಮ್ ವೆರಿ ವೆಲ್. ತನ್ನ ಟೈಮನ್ನು ಅದು ಬಹಳ ಯೂಸ್ಫುಲ್ಲಾಗಿ ಏನು ಮಾಡುತ್ತೆ? ಯೂಸ್ಫುಲ್ಲಾಗಿ ಕಳೆಯುತ್ತೆ. ಹಾಗಾಗಿ ಸೊ ದ ಪೊಯೆಟ್ ಟೆಲ್ಸ್ ಇಟ್ ಈಸ್ ಬ್ಯುಸಿ. ಇದು ಯಾವಾಗಲೂ ಬ್ಯುಸಿ ಆಗಿರುತ್ತೆ ಅಂತ ಹೇಳ್ತೇನೆ. ಅರ್ಥ ಆಯ್ತಾ ನಿಮಗೆ ಫಸ್ಟ್ ಸ್ಟ್ಯಾಂಜಾ? ಸೊ ಇದು ಭಾಳ ಬ್ಯುಸಿ ಆಗಿರುತ್ತೆ. ಬ್ಯುಸಿ ಆಗಿದ್ದು ಏನು ಮಾಡುತ್ತೆ? ಇಟ್ ಕಲೆಕ್ಟ್ಸ್ ದಿ ನೆಕ್ಟರ್ ಫ್ರಮ್ ದಿ ಫ್ಲವರ್ಸ್ ಆ್ಯಂಡ್ ಇಟ್ ಸ್ಟೋರ್ಸ್ ಇನ್ ಇಟ್ಸ್ ಹೈವ್. ಆ ಗೂಡಲ್ಲಿ ಇಡುವಂಥದ್ದು ಇದ್ರ ಕೆಲಸ. ಅದಕ್ಕೆ ಒಂದಿನ 2 ದಿನಕ್ಕೆ ಈ ತಗೊಂಡು ಹೋಗಿ ನೆಕ್ಟರ್ನ ಇಟ್ಟ ತಕ್ಷಣ ಅದು ಜೇನುತುಪ್ಪ ಆಗಲ್ಲ. ಅದು ದಿನಗಂಟ್ಲೆ, ವರ್ಷಗಂಟ್ಲೆ, ಅಥವಾ ಅದು ಟೈಮನ್ನು ತಾಸುಗಂಟ್ಲೆ ಏನಾಗುತ್ತೆ ತಗೊಳುತ್ತೆ. ಹಾಗಾಗಿ ಇದು ಹಾರ್ಡ್ ವರ್ಕನ್ನು ಯಾವಾಗಲೂ ಕೆಲಸ ಮಾಡುವಂತಹ ಒಂದು
ಬಿ ಆಗಿರುತ್ತೆ. ದಟ್ಸ್ ವೈ ದ ಪೋಯೆಟ್ ಕಾಲ್ಡ್ ಇಸ್ ಅ ಬ್ಯೂಸಿ ಬಿ. ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಟ್ರಾಂಜಾ. How skillfully she beats her cell, how neatly she spreads her wax, and labors hard to store it well with the sweet food she makes. ನೋಡಿ ಹಾಗಾದ್ರೆ ಹೇಗೆ ಇದು ಕಟ್ಟುತ್ತೆ. ಸಿ ಹಿಯರ್, ಕಾಣಿಸ್ತಾ ಇದೆಯಾ ನಿಮಗೆ? ಸೊ ದಿಸ್ ಈಸ್ ದ ಹೈವ್ ಆಫ್ ದಿ ಬಿ. ಇದು ಏನಿದೆ ಹಾಗಾದ್ರೆ ಈ ಬೀಸ್ಗಳು ಕಟ್ಟಿರುವಂತಹ ಒಂದು ಜೇನುಗೂಡು. ಅಲ್ಲಿ ನಿಮಗೆ ಒಂದೊಂದೇ ಹೋಲ್ಸ್ ಕಾಣ್ತಾ ಇದೆ ಅಲ್ವಾ? ಏನು ಕಾಣ್ತಾ ಇದೆ? ಹೋಲ್ಸ್. ಆ ಹೋಲ್ಸ್ ಅನ್ನು ಎಷ್ಟು ನೀಟಾಗಿ ಕಟ್ಟಿದೆ ನೋಡಿ. ಅದು ಪ್ರತಿಯೊಂದು ಹೋಲ್ಸ್ ಅನ್ನು ಕೂಡ ಏನು ಮೆಜರ್ಮೆಂಟ್ ಮಾಡಿ ಕೊರ್ದಿದ್ದಾರೆ ಅನ್ನೋ ತರ ಕಾಣಿಸ್ತಾ ಇದೆ. ಹೌದಾ? ಕಾಣಿಸ್ತಾ ಇದೆಯಾ ನಿಮಗೆ? ಆ ಬೀಸ್ ಇರುವಂತಹ ಒಂದು ಹೈವ್ಸ್ ಅಲ್ಲಿ ಆ ಹೋಲ್ಗಳು ಕಾಣಿಸ್ತಾ ಇದೆ. ಆ ಹೋಲ್ಗಳು ಎಲ್ಲವೂ ಕೂಡ ಏನಾಗಿದೆ? ಒಂದೇ ಸೈಜ್ ಅಲ್ಲಿ ಇದೆ. ಅಂದ್ರೆ ಒಂದು ದೊಡ್ಡದು, ಒಂದು ಸಣ್ಣದು, ಒಂದು ದೊಡ್ಡದು, ಒಂದು ಸಣ್ಣದು ಇಲ್ಲ. ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಹಾಗಾದ್ರೆ ಹೇಗಿದೆ ಅದು? ಒಂದೇ ಸೈಜ್ ಅಲ್ಲಿ, ಒಂದೇ ಮೆಜರ್ಮೆಂಟ್ ಅಲ್ಲಿ ಇದೆ. ಹಾಗಾದ್ರೆ ಒಂದೇ ಮೆಜರ್ಮೆಂಟ್ ಅಲ್ಲಿ ಇರಬೇಕಾದ್ರೆ ಎಷ್ಟು ಸ್ಕಿಲ್ ಬೇಕಲ್ವಾ ನಮಗೆ? ನೀವು ಯಾವ್ದಾದ್ರು ಒಂದು ಚಿತ್ರ ತೆಗೀರಿ ಅಂದ್ರೆ, ಒಂದು ಚಿತ್ರ ತೆಗೆದ್ರಿ ಅಂದ್ರೆ ಇನ್ನೊಂದು ಚಿತ್ರ ಅದ್ರ ತರ ಇರಲ್ಲ. ಅದಕ್ಕೂ ನಾವು ಡಿಫರೆನ್ಸ್ ಅನ್ನ ಬೇಕಾದಷ್ಟು ಹೋಲಿಕೆಗಳನ್ನ ಕಾಣಬಹುದು. ಆದ್ರೆ ಈ ಜೇನುಗೂಡಲ್ಲಿ ಅಥವಾ ಈ ಹೈವ್ಸ್ ಅಲ್ಲಿ ಇರುವಂತಹ ಹೋಲ್ಸ್ ಗಳೇನಾಗಿದೆ? ಎಲ್ಲ ಸೆಲ್ಸ್ ಗಳೇನಾಗಿದೆ? ಒಂದೇ ರೀತಿಯಾದಂತ ಆಕಾರವನ್ನ ಹೊಂದಿದೆ. ಹಾಗಾಗಿ ದ ಪೋಯೆಟ್ ಹೇಳ್ತಾ ಇರೋದು ಹೌ ಸ್ಕಿಲ್ಫುಲಿ. ನೋಡಿ, ಸ್ಕಿಲ್ಫುಲಿ ಅಂದ್ರೇನು? ಇಟ್ಸ್ ಅ ಕ್ಲೆವರ್ ಅಂಡ್ ಇಂಟೆಲಿಜೆಂಟ್. ಎಷ್ಟು ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ ಅದನ್ನ ಹೆಣೆಯಲಾಗಿದೆ. ನಾವು ನೀವು ಮಾಡೋಕ್ಕಾಗುತ್ತೆ ಇದನ್ನ? ಇಲ್ಲ. ಹಾಗಾಗಿನೇ ಪೋಯೆಟ್ ಹೇಳ್ತಾ ಇದ್ದಾನೆ ಹೌ ಸ್ಕಿಲ್ಫುಲಿ ಶಿ ಬಿಡ್ಸ್. ಶಿ ಹಿಯರ್ ಬೀಸ್, ಜೇನುನೊಣ ಅಂತೀವಲ್ಲ, ಆ ಜೇನುನೊಣ ತನ್ನ ಸೆಲ್ ಅಂದ್ರೆ ದಟ್ ಇಸ್ ದ ಸ್ಮಾಲ್ ಕಂಪಾರ್ಟ್ಮೆಂಟ್ ಇನ್ ಹೈವ್ಸ್ ಅಂತ ಇದೆ ಅಲ್ವಾ ನಿಮಗೆ? ಆ ಜೇನುಗೂಡಲ್ಲಿ ಇರುವಂತಹ ಒಂದು ಸಣ್ಣ ಸಣ್ಣ ಹೋಲ್ಗಳಿದೆಯಲ್ಲ, ಆ ಹೋಲ್ಗಳನ್ನ ಏನಂತ ಕರೆದಿದ್ದಾರೆ? ಸೆಲ್. ದಟ್ ಇಸ್ ದ ಸ್ಮಾಲ್ ಕಂಪಾರ್ಟ್ಮೆಂಟ್ ಆಫ್ ದಿ ಏನು ಇನ್ ದ ಹೈವ್. ಆ ಹೈವ್ ಅಲ್ಲಿ ಇರುವಂತಹ ಒಂದೊಂದು ಸಣ್ಣ ಸಣ್ಣ ಭಾಗಗಳು, ಅವುಗಳನ್ನ ನಾವೇನಂತ ಕರೀತೇವೆ? ಸೆಲ್. ನೋಡಿ, ಅವುಗಳನ್ನು ಹೆಂಗ್ ಕಟ್ಟಿದೆ ಹಾಗಾದ್ರೆ ಅದು? ವೆರಿ ಸ್ಕಿಲ್ಫುಲಿ, ವೆರಿ ಕ್ಲೆವರ್ಲಿ ಅಂಡ್ ವೆರಿ ಇಂಟೆಲಿಜೆಂಟ್ಲಿ ದಟ್ ಬಿಲ್ಡ್ಸ್ ಇಟ್. ಅದನ್ನ ನಿರ್ಮಾಣ ಮಾಡಿದೆ. ಹೌ ನೀಟ್ಲಿ ಶಿ ಸ್ಪ್ರೆಡ್ ಹರ್ ವ್ಯಾಕ್ಸ್. ನೋಡಿ, ಎಷ್ಟು ನೀಟಾಗಿ ಅಲ್ಲಿ ಹೋಲ್ಗಳನ್ನು ಮಾಡೋದ್ರ ಜೊತೆಗೆ ಅದನ್ನ ವ್ಯಾಕ್ಸ್ ಅಂದ್ರೇನು? ಮೇಣ, ಜೇನಿನ ಮೇಣ ಅಂತ ಹೇಳ್ತಾರೆ. ಅದನ್ನ ವ್ಯಾಕ್ಸ್ ಆಗಿ ರೆಡಿ ಮಾಡಿದೆ. ಅಂದ್ರೆ ಈಗ ಮನೆ ಕಟ್ಟಬೇಕಂದ್ರೆ ಸಿಮೆಂಟು, ಕಲ್ಲು, ಇಟ್ಟಿಗೆ ಎಲ್ಲ ತಂದು ನಾವೇನ್ ಮಾಡ್ಬಿಡ್ತೇವೆ? ಕಟ್ಟಿಬಿಡ್ತೇವೆ, ಒಂದು ಮನೆ ಆಗ್ಬಿಡುತ್ತೆ. ಹಾಗಾದ್ರೆ ಜೇನುಗೂಡನ್ನ ಕಟ್ಟೋದಕ್ಕೆ ಸಿಮೆಂಟ್ ಬೇಕಾ? ಮಣ್ಣು ಬೇಕಾ? ನೀರು ಬೇಕಾ? ಮರಳು ಬೇಕಾ? ಅವೆಲ್ಲ ಇದ್ರೆ ಕಟ್ಟೋದು ಎಷ್ಟು ಈಸಿ. ಆದ್ರೆ ಏನೂ ಇಲ್ದಂಗೆನೆ ಆ ಫ್ಲವರ್ಸ್ಗಳಿಂದ ನೆಕ್ಟರ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಅದಕ್ಕೆ ಒಂದು ಗೂಡನ್ನ ಕಟ್ಟೋದಿದೆಯಲ್ಲ, ಇಟ್ಸ್ ವಂಡರ್. ಹಾಗಾಗಿನೇ ಪೋಯೆಟ್ ಹೇಳ್ತಾ ಇರೋದು ಹೌ ನೀಟ್ಲಿ ಶಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್. ವ್ಯಾಕ್ಸ್ ಅಂದ್ರೆ ಅದ್ರ ಸುತ್ತಲಿರುವಂತಹ ಒಂದು ಮೇಣದ ತರ ಇರುವಂತಹ ಒಂದು ಗೂಡು. ಆ ಗೂಡನ್ನ ಹೇಗೆ ನೀಟಾಗಿ ಸ್ಪ್ರೆಡ್ ಮಾಡಿದೆ ನೋಡಿ. ನೀವು ಯಾವ್ದಾದ್ರು ಪಕ್ಷಿಗಳು ಗೂಡನ್ನ ಕಟ್ಟೋದು ನೋಡ್ಬೇಕು. ಅವು ಅಲ್ಲೇಲಿಂದ ಒಂದೊಂದೇ ಕಡ್ಡಿ ಹುಲ್ ತಂದು ಅದನ್ನ ಎಷ್ಟು ನೀಟಾಗಿ ಜೋಡಿಸ್ಕೊಂಡು ಹೋಗಿರುತ್ತೆ. ಅದನ್ನ ನಾವು ಹೆಣಿಯಕ್ಕೆ ಹೋದ್ರೆ ಆ ತರ ಪಕ್ಷಿಗಳ ಗೂಡನ್ನ ಕಟ್ಟೋದಕ್ಕೆ ನಮಗೆ ಸೈಲಿ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಅದಕ್ಕೆ ಸಾಧ್ಯ ಇರೋದಂದ್ರೆ ಪಕ್ಷಿಗಳಿಗೆ ಮತ್ತು ಈ ರೀತಿಯಾದಂತಹ ಬೀಸ್ಗಳಿಗೆ ಮಾತ್ರ. ಹಾಗಾಗಿ ಪೋಯೆಟ್ ಹೇಳ್ತಾ ಇರೋದು ಹೌ ನೀಟ್ಲಿ ಶಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್. ಎಷ್ಟು ನೀಟಾಗಿ ತನ್ನದೇ ಆದಂಥ ಒಂದು ವ್ಯಾಕ್ಸ್ ಅನ್ನ, ತನ್ನದೇ ಆದಂಥ ಒಂದು ಮನೆಯನ್ನ ಏನ್ ಮಾಡಿದೆ? ತನಗಾಗಿ ನಿರ್ಮಾಣ ಮಾಡಿಕೊಂಡಿದೆ. ಅಂದ್ರೆ ಇಟ್ ಈಸ್ ವೆರಿ ಕ್ಲೆವರ್ಲಿ ಅಂಡ್ ಇಂಟೆಲಿಜೆಂಟ್ಲಿ ಬಿಲ್ಡ್ ಇಟ್ಸ್ ಹೈವ್. ಬಹಳ ಬುದ್ಧಿವಂತಿಕೆಯಿಂದ, ಚಾಣಾಕ್ಷತನದಿಂದ ಈ ಒಂದು ತನ್ನ ಒಂದು ಗೂಡನ್ನ ಕಟ್ಕೊಂಡಿದೆ. ದಿಸ್ ಹೈವ್ ಇಸ್ ವೆರಿ ಬ್ಯೂಟಿಫುಲ್. ನೋಡೋದಕ್ಕೆ ನೀವು ಜೇನುಗೂಡು, ಒಂದು ಜೇನು ಹುಟ್ಟು ಅಂತ ಹೇಳ್ತಾರೆ ನೋಡಿ, ಅದನ್ನ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ವಾ? ಸೊ ಹಾಗಾಗಿನೇ ಹೇಳ್ತಾರೆ ಇದ್ರೆ ಹೇಗಿರ್ಬೇಕು ಅಂತ ಹೇಳ್ತಾರೆ, ಜೇನು ಗೂಡು ತರ ಇರಬೇಕು. ಅಂದ್ರೆ ಒಂದೊಂದೇ ಕಲೆಕ್ಟ್ ಆಗಿ ಯಾವುದು ದೊಡ್ಡ ಗೂಡಾಗಿದೆ ಅಲ್ವಾ, ಹಾಗಿರ್ಬೇಕು ಅಂತ ಹೇಳೋದನ್ನ ನೀವು ಕೇಳಿದ್ದೀರಾ. ಸೊ ಹಾಗೇನೆ ಇದು ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ಇಟ್ ಈಸ್ ಅ ವೆರಿ ಎಷ್ಟಿರುತ್ತೆ ಅದರಲ್ಲಿ? ಹಂಡ್ರೆಡ್ಸ್ ಆಫ್ ಸೆಲ್ಸ್, ನೂರಾರು ಸೆಲ್ಸ್ಗಳು, ಒಂದಲ್ಲ ಎರಡಲ್ಲ ಮೂರಲ್ಲ, ನೂರಾರು ಸೆಲ್ಸ್ಗಳು ಸೇರಿ ಅದೇನಾಗಿದೆ? ಒಂದು ವ್ಯಾಕ್ಸ್ ಆಗಿದೆ. ಹಾಗಾಗಿನೇ ಹೌ ನೀಟ್ಲಿ ಇಟ್ ಸ್ಪ್ರೆಡ್ ಅಂತ ಹೇಳ್ತಾರೆ. ಯಾವ ರೀತಿ ಎಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಅದನ್ನ ಹೆಣೆಯಲಾಗಿದೆ. ಅಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್. ನೋಡಿ, ಎಷ್ಟು ಕಷ್ಟಪಟ್ಟು ಲೇಬರ್ಸ್, ನೀವು ಹೊರಗಡೆ ಎಲ್ಲ ಕೆಲಸ ಮಾಡೋದು ನೋಡಿದ್ದೀರಾ. ಯಾವುದಾದ್ರೂ ಒಂದು ರೋಡ್ ಮೇಕಿಂಗ್ ಕೆಲಸನೋ ಅಥವಾ ಸ್ಟೋನ್ ಕಟ್ಟರ್ ಕೆಲಸ ಮಾಡಬೇಕಂದ್ರೆ ಅಷ್ಟು ಈಸಿ ಆದ ಕೆಲಸ ಅಲ್ಲ, ಅಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾಗೇನೆ ಬೀಸ್ಗಳು ಕೂಡ
ಎಷ್ಟು ಶ್ರಮ ವಹಿಸಿ, ಅಂದರೆ ಅವುಗಳ ತನದಿಂದ ಅವುಗಳು ಎಷ್ಟು ಹಾರ್ಡ್ ವರ್ಕನ್ನು ಮಾಡಿ ತಮ್ಮ ಬುದ್ಧಿವಂತಿಕೆಯನ್ನು ಯೂಸ್ ಮಾಡುವಂಥ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಅತ್ಯಂತ ಆಶ್ಚರ್ಯವಾದಂತಹ ಸಂಗತಿ. ಹಾಗಾಗಿ ಇಲ್ಲಿ ಶ್ರಮ ಜಾಸ್ತಿ ಇದೆ. ಆ್ಯಂಡ್ ನಾಟ್ ಮೆಂಟಲ್ ಏನಿದೆ ಅಂದರೆ ಒಂದು ಶ್ರಮ ಜಾಸ್ತಿ ಇದೆ. ಹಾಗಾಗಿ ಹೇಳ್ತಾ ಇರೋದು ಪೊಯಿಟ್, ಆ್ಯಂಡ್ ಲೇಬರ್ ಹಾರ್ಡ್ ಟು ಸ್ಟೋರ್, ಎಷ್ಟು ಹಾರ್ಡಾಗಿ ಕಠಿಣ ಶ್ರಮ ವಹಿಸಿ ಈ ರೀತಿಯಾದಂತಹ ಒಂದು ಹೈವನ್ನು, ಇಟ್ ಮೀನ್ಸ್ ದಟ್ ಈಸ್ ದ ಹೈವ್, ದಟ್ ಈಸ್ ಹನಿ. ಆ ಒಂದು ಹೈವಲ್ಲಿ ಏನನ್ನ ಕಲೆಕ್ಟ್ ಮಾಡಿದೆ? ಹನಿಯನ್ನು. ಆ ಹನಿಯನ್ನು ಕಲೆಕ್ಟ್ ಮಾಡೋಕ್ಕಾಗಿಯೇ ಕಟ್ಟಿರುವಂತಹ ಒಂದು ಗೂಡು ಇದು. ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್. ಸೊ ಇಟ್ ಅಂದರೆ ಏನು ಅರ್ಥ ಆಗೋದು ಇಲ್ಲಿ? ಇಟ್ ಅಂದರೆ ಹನಿ. ಏನನ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಕಟ್ಟಿರುವಂಥದ್ದು ಹೈವ್? ಅದು ಫ್ಲವರ್ಸ್ಗಳಿಂದ ತೆಗೆದುಕೊಂಡು ಬಂದಂತಹ ಸ್ವೀಟನ್ನು ಅಥವಾ ನೆಕ್ಟರನ್ನು ಅದರಲ್ಲಿ ಸ್ಟೋರ್ ಮಾಡೋದಕ್ಕೆ. ಅದು ಸ್ಟೋರ್ ಮಾಡಿ ಆದಮೇಲೆ ಏನಾಗುತ್ತೆ? ಆ ಸ್ವೀಟು ಹನಿಯಾಗಿ, ಜೇನುತುಪ್ಪವಾಗಿ ಬದಲಾಗುತ್ತೆ. ಅದನ್ನು ಮಾಡೋದಂದರೆ ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್. ಅಂದರೆ ಸ್ವೀಟ್ ಫುಡ್, ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ಬಂದಿರುವಂತಹ ನೆಕ್ಟರು ಏನಾಗಿ ಚೇಂಜ್ ಆಗುತ್ತೆ? ಹನಿಯಾಗಿ. ಸ್ವೀಟ್ ಫುಡ್ ಅಂದರೆ ಏನಾಗ್ತಾ ಇಲ್ಲಿ? ಹನಿ ಮೀನ್ಸ್ ಜೇನುತುಪ್ಪವಾಗಿ ಬದಲಾಗುತ್ತೆ. ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಬಂದಂತಹ ನೆಕ್ಟರ್ ಮಕರಂದ ಆ ಗೂಡಲ್ಲಿ ಇಟ್ಟಾದ್ಮೇಲೆ ಅದು ಸ್ವೀಟ್ ಫುಡ್ ಅಂದರೆ ಹನಿಯಾಗಿ ಬದಲಾಗುತ್ತೆ. ಇಷ್ಟು ಕಷ್ಟಪಟ್ಟು ಆ ಒಂದು ಕೆಲಸವನ್ನು ಬಹಳ ಶ್ರಮ ವಹಿಸಿ ಮಾಡುವಂತಹ ಕೆಲಸ ಯಾರಿಗಾಗಿದೆ ಅಂದರೆ ಬಿಸಿ ಬೀದಾಗಿದೆ. ಹಾಗಾಗಿನೇ ಪೊಯಿಟ್ ಹೇಳ್ತಾ ಇರೋದು, ಹೌ ಸ್ಕಿಲ್ಫುಲಿ ಶಿ ಬಿಲ್ಡ್ಸ್ ಹರ್ ಸೆಲ್, ಹೌ ನೀಟ್ಲಿ ಶಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್ ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್ ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್. ನೋಡಿ ಇದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದಕ್ಕೆ. ಯಾವುದು? ಆ ಜೇನಿನ ಗೂಡು, ಇಟ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಮೇಡ್ ಅಸ್ ವ್ಯಾಕ್ಸ್. ಅದು ಯಾವುದರಿಂದ ಮೇಡ್ ಆಗಿರುತ್ತೆ? ವ್ಯಾಕ್ಸಿಂದ ತಯಾರಾಗಿರುತ್ತೆ. ಆ್ಯಂಡ್ ದಟ್ ಈಸ್ ಎಷ್ಟು ಸೀಕ್ರೆಟ್ ಆಗಿರುತ್ತೆ ಅಂದರೆ ಅದನ್ನು ಹೆಂಗೆ ತೆಗಿಬೇಕು, ಜೇನು ಗೂಡು ಬಿಡಿಸೋದಂತಿದೆ ಅಷ್ಟು ಸುಲಭ ಅಲ್ಲ. ಅಂದರೆ ಅಷ್ಟು ಪ್ರೊಟೆಕ್ಟಿವ್ ಆಗಿ ಅದನ್ನು ಕಾಯ್ಕೊಂಡು ಅದು ಕಟ್ಟಿರುತ್ತೆ. ಯಾರಾದರೂ ಜೇನು ಗೂಡಿಗೆ ಕಲ್ಲು ಹೊಡೆದ್ರೆ ಅಂದರೆ ಆ ಜೇನು ಹುಳುಗಳೆಲ್ಲ ಏನು ಮಾಡಿಬಿಡುತ್ತೆ? ಎದ್ದು ಅವ್ರಿಗೆಲ್ಲ ಕಚ್ಚಿ ಅದರಿಂದ ಆಗಬಾರ್ದು ಅನಾಹುತ ಎಲ್ಲ ಆಗುತ್ತೆ. ಸೊ ಅಷ್ಟು ಸೀಕ್ರೆಟಾಗಿ ಏನು ಮಾಡುತ್ತೆ? ಇದು ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ಇನ್ ಇಟ್ಸ್ ಬಾಡಿ, ತನ್ನ ಬಾಡಿಯೊಳಗೆ ಇರೋದಕ್ಕಿಷ್ಟೇ ಚಿಕ್ಕ ಹುಳು ಅದು. ಆ ಚಿಕ್ಕ ಹುಳು ತನ್ನಲ್ಲಿರುವಂತಹ ಸ್ವೀಟ್ ನೆಕ್ಟರನ್ನು ಅದರಲ್ಲಿ ಬಿಟ್ಟು ಜೇನುತುಪ್ಪವಾಗಿ ಪರಿವರ್ತನೆ ಆಗುತ್ತಲ್ಲ, ಇದು ನಿಜವಾಗ್ಲೂ ಒಂದು ನೇಚರ್ನ ಒಂದು ಅದ್ಭುತನೇ ಅನ್ಕೋಬೇಕು. ಹಾಗಾಗಿನೇ ಪೊಯಿಟ್ ಹೇಳ್ತಾ ಇರೋದು, ಸೊ ಇಟ್ ಈಸ್ ಸ್ಕಿಲ್ಫುಲ್, ಬಹಳ ಕೌಶಲ್ಯತೆಯಿಂದ ಮಾಡುವಂತಹ ಒಂದು ಕಲೆ ಬಿಗೆ ಗೊತ್ತಿದೆ. ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಟ್ಯಾಂಜಾ. ಇನ್ ವರ್ಕ್ ಆಫ್ ಲೇಬರ್ ಆರ್ ಆಫ್ ಸ್ಕಿಲ್ ಐ ವುಡ್ ಬಿ ಬಿಸಿ ಟು, ಫಾರ್ ಸತಾನ್ ಫೈಂಡ್ ಸಮ್ ಮಿಸ್ಚಿಫ್ ಸ್ಟಿಲ್ ಫಾರ್ ಐಡ್ಲ್ ಹ್ಯಾಂಡ್ಸ್ ಟು ಡು. ಪೊಯಿಟ್ ಹೇಳ್ತಾ ಇದ್ದಾರೆ, ನಾವು ಏನಾಗಬೇಕಾಗಾದ್ರೆ ಈ ರೀತಿಯಾಗಿ ಶ್ರಮ ವಹಿಸಿ ಕೆಲಸ ಮಾಡಿದಂತಹ ಬೀಸ್ಗಳು ನಮಗೆ ಸ್ವೀಟ್ ಆಗಿರುವಂಥ ಹನಿಯನ್ನು ಕೊಡುತ್ತೆ. ಸೊ ದಟ್ ಈಸ್ ದ ಯೂಸ್ಫುಲ್ ವರ್ಕ್ ಆಫ್ ಬೀಸ್. ಹಾಗಾದ್ರೆ ನಾವು ಹೇಗಿರಬೇಕು? ಪೊಯಿಟ್ ಹೇಳ್ತಿದ್ದಾನೆ, ಇನ್ ವರ್ಕ್ ಆಫ್ ಲೇಬರ್ ಆರ್ ಆಫ್ ಸ್ಕಿಲ್. ನೋಡಿ, ಪ್ರತಿಯೊಂದು ನಾವು ಮಾಡುವಂತಹ ಇಲ್ಲಿ ಕೆಲಸದಲ್ಲಿ ಅಥವಾ ನಾವು ಮಾಡುವಂತಹ ಕೌಶಲ್ಯತೆಯಲ್ಲಿ ಏನಿರಬೇಕು? ಐ ವುಡ್ ಬಿ ಬಿಸಿ ಟು, ನಾವು ಕೂಡ ಏನಾಗಿರಬೇಕು? ಬ್ಯುಸಿ ಆಗಿರಬೇಕು. ಐ ವುಡ್ ಬಿ ಬಿಸಿ ಬಿ ಅಂತ ಹೇಳ್ತಿದ್ದಾರೆ. ಹೂ ಇಸ್ ಐ ಹಿಯರ್? ಐ ಅಂದರೆ ಪೊಯಿಟ್ ಸರ್ ಐಸಾಕ್ ವ್ಯಾಟ್ಸ್. ನಾವು ಕೂಡ ಬಿ ಥರ ಬ್ಯುಸಿ ಆಗಿರಬೇಕು, ನಾವು ಕೂಡ ಲೇಬರ್ ಥರ ಕೆಲಸ ಮಾಡಬೇಕು, ನಾವು ಲೇಬರ್ ಥರ ಸ್ಕಿಲ್ಫುಲ್ ಆಗಿ ಕೆಲಸ ಮಾಡಬೇಕು. ಅಂದರೆ ಕೌಶಲ್ಯತೆಯಿಂದ, ಇಂಟೆಲಿಜೆನ್ಸಿಂದ, ಕ್ಲೆವರ್ನಾಗಿ ನಾವು ಕೆಲಸವನ್ನು ಮಾಡಬೇಕು. ಫಾರ್ ಸತಾನ್ ಫೈಂಡ್ಸ್ ಸಮ್ ಮಿಸ್ಚಿಫ್ ಸ್ಟಿಲ್. ಒಂದು ವೇಳೆ ಹಾಗೇನಾದರೂ ನಾವು ಕೆಲಸ ಮಾಡದೇ ಇದ್ರೆ, ಸುಮ್ಮನೆ ವೇಸ್ಟ್ ಆಗಿ ಕೂತ್ಕೊಂಡಿದ್ವಿ ಅಂದರೆ, ಸತಾನ್ ಅಂದ್ರೇನು? ಇವಿಲ್ ಸ್ಪಿರಿಟ್. ನಮಗೆ ಯಾವುದೇ ಸ್ಪಿರಿಟೇ ಇರೋಲ್ಲ. ದುಷ್ಟ ಶಕ್ತಿಗಳು ಅಥವಾ ಕೆಟ್ಟ ಯೋಚನೆಗಳು ನಮ್ಮ ತಲೆಯಲ್ಲಿ ಬರುತ್ತೆ ಯಾವಾಗ? ನಮ್ಮ ಮೈಂಡನ್ನು ಸುಮ್ಮನೆ ವೇಸ್ಟ್ ಆಗಿ ಬಿಟ್ಟಾಗ. ಅದಕ್ಕೆ ಹೇಳ್ತೀವಿ, ಐಡ್ಲ್ ಮೈಂಡ್ ಈಸ್ ಡೆವಿಲ್ ಶಾಪ್ ಅಂತ ಕರಿತೇವೆ. ಹೇಳಿದರೆ ಈ ಸೆಂಟೆನ್ಸ್ ನೀವು? ಐಡ್ಲ್ ಮೈಂಡ್ ಈಸ್ ಡೆವಿಲ್ ಶಾಪ್ ಅಂತ. ನಿಮ್ಮ ಮೈಂಡಿಗೆ ನೀವೇನಾದರೂ ಕೆಲಸ ಕೊಡದೇ ಇದ್ದರೆ, ಯೂಸ್ಫುಲ್ ಆಗಿರುವಂಥ ಕೆಲಸ ಕೊಡದೇ ಇದ್ದರೆ, ಆ ಮೈಂಡಲ್ಲಿ ಏನು ಬಂದು ಸೇರ್ಕೊಳ್ಳುತ್ತೆ? ಈ ಡೆವಿಲ್ಸ್ ಆಗಿಬಿಡುತ್ತೆ. ಡೆವಿಲ್ಸ್ ಅಂದ್ರೇನು? ದುಷ್ಟಶಕ್ತಿಗಳು. ದುಷ್ಟಶಕ್ತಿಗಳಂದ್ರೆ ದೆವ್ವ ಭೂತ ಅಂತಲ್ಲ, ಕೆಟ್ಟ ಯೋಚನೆಗಳು ನಮ್ಮ ಮೈಂಡಿಗೆ ಬಂದು ಕೂತ್ಕೊಳ್ಳುತ್ತೆ. ಆವಾಗ ಕದಿಯಕ್ಕೆ ಹೋಗ್ತೇವೆ, ಮತ್ತೊಂದು ಮಾಡಕ್ಕೆ ಹೋಗ್ತೇವೆ, ದುಷ್ಟವಾಗಿರುವಂಥ ಯಾವುದಾದ್ರೂ ಕೆಲಸಗಳನ್ನು ಮಾಡಿ ಸುಳ್ಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೇವಲ್ವಾ. ಸೊ ಹಾಗಾಗಬಾರ್ದು ಅನ್ನೋದಾದ್ರೆ ನಾವೇನು ಮಾಡಬೇಕು?
ಹೇಗೆ ಬ್ಯುಸಿಯಾಗಿದ್ದುಕೊಂಡು ಯೂಸ್ಫುಲ್ ಆಗಿರುವ ಕೆಲಸವನ್ನು ಮಾಡಿ ನಮಗೆ ಹನಿಯನ್ನು ಕೊಡುತ್ತೋ ಹಾಗೆ ನಾವುಗಳು ಕೂಡ ಏನಾಗಿರಬೇಕು, ನಮ್ಮ ಮೈಂಡನ್ನು ಐಡ್ಲಾಗಿ ಬಿಡಬಾರ್ದು. ಐಡ್ಲಾಗಿತ್ತಂದರೆ ಈ ರೀತಿಯಾದಂಥ ಇವಿಲ್ ಸ್ಪಿರಿಟ್ಗಳು ಅಥವಾ ದುಷ್ಟಶಕ್ತಿಗಳು ಅಥವಾ ಕೆಟ್ಟ ಯೋಚನೆಗಳು ನಮ್ಮ ಮನಸ್ಸಿಗೆ ಬಂದು ನಾವೇನಾಗ್ತೇವೆ, ಹಾಳಾಗ್ತೇವೆ. ಸೊ ನಾವು ಹಾಳಾದ್ವಿ ಅಂದರೆ ನಮ್ಮ ಲೈಫ್ ಏನಾದರೂ ಯೂಸ್ಫುಲ್ ಆಗುತ್ತಾ? ನಾವು ಇನ್ನೊಬ್ರಿಗೂ ಯೂಸ್ ಆಗಲಿಲ್ಲ, ನಮಗೆ ನಾವು ಕೂಡ ಏನಾಗಿಲ್ಲ, ಯೂಸ್ ಆಗಿಲ್ಲ. ಹಾಗಾಗಿನೇ ಇಲ್ಲಿ ಪೋಯೆಟ್ ಹೇಳ್ತಾ ಇರೋದು ಐ ವುಡ್ ಬಿ ಬ್ಯುಸಿ ಟು. ನಾನು ಕೂಡ ಹೇಗಿರಬೇಕು ಅಂತ ಹೇಳ್ತಾನೆ. ನಾನು ಮೀನ್ಸ್ ನಾವೆಲ್ಲರೂ ಕೂಡ ಹೇಗಿರಬೇಕು, ಬ್ಯುಸಿಯಾಗಿ ಇರಬೇಕು. ಬ್ಯುಸಿಯಾಗಿರೋದಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು, ಸ್ಕಿಲ್ಫುಲ್ ಆಗಿ ವರ್ಕ್ ಮಾಡಬೇಕು. ಇಲ್ಲದೆ ಇದ್ರೆ ಈ ರೀತಿಯಾದಂತಹ ಇವಿಲ್ ಆಕ್ಟಿವಿಟೀಸ್ಗಳು ನಮ್ಮ ಮೈಂಡಲ್ಲಿ ಬಂದು ಕುತ್ಕೊಂಡು ನಮ್ಮನ್ನು ಏನು ಮಾಡುತ್ತೆ, ಮಿಸ್ಚಿಫ್ ಮಾಡುತ್ತೆ. ಮಿಸ್ಚಿಫ್ ಅಂದರೆ ನಮ್ಮ ಮೈಂಡನ್ನು ಡ್ಯಾಮೇಜ್ ಮಾಡುತ್ತೆ, ಅನಾಹುತ ಮಾಡುತ್ತೆ, ಸೊ ತೊಂದರೆ ಮಾಡುತ್ತೆ. ನಾವು ಕೂಡ ತೊಂದರೆಗೆ ಸಿಕ್ಕಾಕೊಳ್ತೇವೆ. ಏನು ಮಾಡದೇ ಇದ್ರೆ, ಒಳ್ಳೆ ಕೆಲಸಗಳನ್ನು ಮಾಡದೇ ಇದ್ರೆ ನಮಗೆ ಇರುವಂಥ ಮೈಂಡು ಕೆಟ್ಟ ಕೆಲಸ ಮಾಡೋದಕ್ಕೆಲ್ಲ ಇರೋದು. ಆ ಕೆಟ್ಟ ಕೆಲಸ ಮಾಡೋದಕ್ಕೆ ನಾವೇನಾದರೂ ನಮ್ಮ ಮೈಂಡನ್ನು ಯೂಸ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಅನಾಹುತ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ನಾವು ಕೂಡ ಅಪಾಯಕ್ಕೆ ಸಿಕ್ಕಾಕೊಳ್ತೇವೆ. ಅದ್ರ ಬದಲಾಗಿ ಅದೇ ಮೈಂಡನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿದರೆ, ಹೌದಾ, ಈಗ ಒಂದು ಸೂಜಿ ಇದೆ, ಸೂಜಿಯನ್ನು ನಾವು ಚುಚ್ಚೋದಕ್ಕೂ ಬಳಸ್ಬೋದು ಆ್ಯಂಡ್ ಪ್ಯಾಚ್ ಮಾಡೋದಕ್ಕೂ ಬಳಸ್ಬೋದು. ಚುಚ್ಚೋದ್ರಿಂದ ಆಗುವಂತಹ ಕೆಲಸ ಏನು ಮತ್ತು ಪ್ಯಾಚ್ ಮಾಡೋದ್ರಿಂದ ಆಗುವಂತಹ ಯೂಸ್ ಏನು ಅಂತ ನಮ್ಗೆ ಗೊತ್ತಿದೆ, ಹೌದಾ. ಒಂದೇ ವಸ್ತು ಅದನ್ನು ನಾವು ಏನು ಮಾಡ್ಬೋದು, ಎರಡು ರೀತಿಯಾಗಿ ಯೂಸ್ ಮಾಡ್ಬೋದು. ಹಾಗಾದರೆ ಎರಡು ರೀತಿಯಾಗಿ ಯೂಸ್ ಮಾಡಿದಾಗ ಚುಚ್ಚಿದಾಗ ಆದಂಥ ಅನಾಹುತ ಏನು, ಅದನ್ನು ಕೂಡಿಸಿದಾಗ ಆಗುವಂಥ ಕೆಲಸ ಏನಂತ ನಮ್ಗೆ ಗೊತ್ತಿದೆ. ಹಾಗಾದರೆ ಯಾವುದೇ ವಸ್ತುವಿನಿಂದನೂ ಕೂಡ ನಮ್ಮ ಮೈಂಡ್ ಹಾಗೇನೆ, ನಮ್ಮ ಮೈಂಡಲ್ಲಿ ಬುದ್ಧಿ ಇದೆ. ಆ ಬುದ್ಧಿಯನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿಕೊಂಡ್ರೆ ಅದರಿಂದ ಯೂಸ್ ಆಗುತ್ತೆ, ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡಿಕೊಂಡ್ರೆ ನಮಗೆ ನಾವೇ ಅನಾಹುತವನ್ನು ತಂದುಕೊಂಡಂಗಾಗುತ್ತೆ. ಹಾಗಾದರೆ ತನಗೆ ತಾನೇ ಅನಾಹುತವನ್ನು ತಂದುಕೊಳ್ಳುತ್ತಾ? ಇಲ್ಲ. ಹಾಗೆ ನಾವುಗಳು ಕೂಡ ಈ ಥರ ಬ್ಯುಸಿಯಾಗಿದ್ಕೊಂಡು ಸೋಷಿಯಲ್ ಯೂಸ್ಫುಲ್ ಪ್ರಾಡಕ್ಟ್ ಆಗಿರುವಂಥ ಕೆಲಸವನ್ನು, ಸಮಾಜಕ್ಕೆ ಏನಾದರೂ ಒಳಿತಾಗುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಪೊಯೆಟ್ನ ಉದ್ದೇಶ ಆಗಿದೆ. ಸೊ ಹಾಗಾಗಿನೇ ಹೇಳ್ತಾ ಇರೋದು, ಫಾರ್ ಸತಾನ್ ಫೈಂಡ್ಸ್ ಸಮ್ ಮಿಸ್ಚಿಫ್ ಸ್ಟಿಲ್ ಫಾರ್ ಐಡಲ್ ಹ್ಯಾಂಡ್ಸ್ ಟು ಡು. ಹಾಗಾಗಿ ನಮ್ಮ ಕೈಗಳನ್ನು ಚೆಲ್ಲಿ ಕುತ್ಕೋಬಾರ್ದು. ಕೈಗಳನ್ನು ಚೆಲ್ಲಿ ಕುತ್ಕೋಬಾರ್ದು ಅಂದರೆ ಐಡ್ಲಾಗಿ ನನ್ನಿಂದ ಆಗಲ್ಲ, ಇದು ವೇಸ್ಟ್, ಸುಮ್ಮನೆ ಕಾಲಹರಣ ಮಾಡೋದು ಅಂತ ಹೇಳ್ತಾರೆ, ಟೈಮ್ ಪಾಸ್ ಮಾಡೋದಂತಲ್ಲ. ಹಾಗೆ ಟೈಮ್ ಪಾಸ್ ಮಾಡುವ ಕೆಲಸವನ್ನು ನಾವು ಮಾಡಬಾರ್ದು. ಏನೇ ಕೆಲಸ ಮಾಡಿದರೂ ಅದು ಸ್ವಲ್ಪನಾದರೂ ಯೂಸ್ಫುಲ್ ಆಗುವಂತಹ ಕೆಲಸವನ್ನು ಮಾಡಬೇಕು. ಯಾರ ಥರ? ಬಿ ಥರ. ಸೊ ನಾವುಗಳು ಕೂಡ ಈ ಥರ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ಅಂದರೆ ಇಲ್ಲಿ ಸ್ವಲ್ಪ ಮಾಡಿರಿ, ಅದರಿಂದ ಯೂಸ್ಫುಲ್ ಆಗಬೇಕು. ಇಲ್ಲದೇ ಇದ್ದರೆ ನಾವೇನಾಗ್ತೇವೆ, ನಾವೇ ಸೆಲ್ಫ್ ಡಿಸ್ಟ್ರಕ್ಷನ್ ಆಗ್ತೇವೆ. ಸೊ ಸೆಲ್ಫ್ ಡಿಸ್ಟ್ರಕ್ಷನ್ ಆಗ್ತೇವೆ ಅಂದರೆ ಐಡ್ಲಾಗಿದ್ದರೆ ನಮಗೆ ನಾವೇ ನಾಶವನ್ನು ಹೊಂದುತ್ತೇವೆ, ಹಾಳಾಗ್ತೇವೆ ಅನ್ನುವಂಥದ್ದು ಪೊಯೆಟ್ನ ಉದ್ದೇಶ. ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಟ್ರಾಂಜಾ. ಇನ್ ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ಪ್ಫುಲ್ ಪ್ಲೇ, ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಟ್, that I may give for every day some good account at last. ಹಾಗಾದರೆ ಪೊಯೆಟ್ ಹೇಳ್ತಿದ್ದಾನೆ, ತನ್ನ ಅರ್ಲಿ ಡೇಸ್ಗಳನ್ನು ಹೇಗೆ ಕಳೆದೆ ಅಂತ ಹೇಳ್ತಿದ್ದಾನೆ. ಸೊ ಇನ್ ಬುಕ್ ಆರ್ ವರ್ಕ್ ಆರ್ ಹೆಲ್ಪ್ಫುಲ್ ಪ್ಲೇ, ಯಾವಾಗ? ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಟ್. ಫಸ್ಟ್ ಇಯರ್ಸ್ ಅಂದರೆ ಪೊಯೆಟ್ನ ಅರ್ಲಿ ಡೇಸ್ ಅಥವಾ ಚೈಲ್ಡ್ಹುಡ್ ಡೇಸ್ ಆರ್ ಬಾಯ್ಹುಡ್ ಡೇಸ್. ತಾನು ಬಾಲ್ಯದಲ್ಲಿದ್ದಾಗ ನನ್ನ ದಿನಗಳನ್ನು ನಾನೇನು ಮಾಡಿಬಿಟ್ಟೆ, ಸುಮ್ಮನೆ ಕಳೆದ್ಬಿಟ್ಟೇನು. ಸುಮ್ಮನೆ ಅಂದರೆ ಏನಕ್ಕೆ? ಇನ್ ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ಪ್ಫುಲ್ ಪ್ಲೇ, ಓದೋದು, ಏನಾದರೂ ಸ್ವಲ್ಪ ಕೆಲಸ ಮಾಡೋದು ಅಥವಾ ಆಟ ಆಡೋದು, ಹೀಗೆ ನನ್ನ ಅರ್ಲಿ ಡೇಸ್ಗಳನ್ನು ಕಳೆದ್ಬಿಟ್ಟೆ. ಅಂದರೆ ಈ ಥರ ನನಗೆ ಟೈಮನ್ನು ಕಳೆಯೋಕ್ಕೆ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ. ಹೇಗೆ ಕಳೆದೆ ಅಂತ ಹೇಳ್ತಿದ್ದೇನೆ, ಕೆಲವೊಂದು ಪುಸ್ತಕಗಳನ್ನು ಓದಿದೆ ಆ್ಯಂಡ್ ವರ್ಕ್ ಮಾಡಿದೆ ಆ್ಯಂಡ್ ಯಾವುದಾದ್ರೂ ಹೆಲ್ದಿ ಆಗಿರುವಂಥ ಆಟವನ್ನು ಆಡಿದೆ ಅನ್ನುವಂತಹ ಮಾತನ್ನು ಹೇಳ್ತಿದ್ದೇನೆ. ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಟ್, ಹೀಗೆ ನನ್ನ ಮೊದಲನೇ ದಿನಗಳಲ್ಲೇ ಏನಾಗೋಯ್ತು, ಪಾಸ್ ಆಗೋಯ್ತು, ಕಳೆದು ಹೋಯಿತು. ದಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ, ಈಗ ನಾನೇನು ಮಾಡಬೇಕು, ಎವ್ರಿ ಡೇ ನಾನು ಎಂಥ ಕೆಲಸ ಮಾಡಬೇಕು, ಮಾಡ್ತಾ ಇರುವಂತಹ ಕೆಲಸವನ್ನು ಮಾಡಬೇಕು. ಸಮ್ ಗುಡ್ ಅಕೌಂಟ್ ಅಟ್ ಲಾಸ್ಟ್, ಕೊನೆಗೆ ನಾನೇನಾದರೂ ಆ ಟೈಮಲ್ಲಿ ಬರೀ ಪುಸ್ತಕ ಓದೋದು, ಯಾವುದಾದ್ರೂ ಕೆಲಸ ಮಾಡೋದು, ಆಟ ಆಡೋದು ಮಾಡೋ ಬದಲು ನನ್ನ ಅರ್ಲಿ ಡೇಸ್ಗಳಲ್ಲಿ ಒಳ್ಳೆಯದಾಗಿರೋ ಕೆಲಸ ಮಾಡಿದರೆ ನಾನು ನನ್ನ ಕೊನೆಯ ಕ್ಷಣದಲ್ಲಿ, ಅಂದರೆ ನನ್ನ ಜೀವನದ ಕೊನೆಯ ದಿನದಲ್ಲಿ ನಾನೇನಾಗಿರ್ತಿದ್ದೆ, ಈ ಥರ ಸಂತೋಷವಾಗಿ ಇರ್ಬೋದಾಯ್ತಲ್ವಾ. ದಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ, ನಾನು ಈ ಎವ್ರಿ ಡೇ ನನ್ನ ಟೈಮನ್ನು ಯೂಸ್ಫುಲ್ಲಾಗಿ ಸ್ಪೆಂಡ್ ಮಾಡಿಕೊಂಡಿದ್ರೆ
ಸಮ್ ಗುಡ್ ಅಕೌಂಟ್ ಎಟ್ ಲಾಸ್ಟ್. ನಾನು ಕೂಡ ಮೀನ್ಸ್ ನಾನು ಅಂದರೆ ನಾವೆಲ್ಲರೂ ಕೂಡ ಏನಾಗಿರ್ತಿದ್ವಿ, ನಮ್ಮ ಜೀವನದ ನಮ್ಮ ಕೊನೆಯ ಕ್ಷಣದಲ್ಲಿ ಅಥವಾ ಜೀವನದ ಕೊನೆಯ ದಿನಗಳನ್ನು ಹೇಗೆ ಕಳೀತಾ ಇದ್ವಿ, ಬಿ ಥರ ಕಳೀತಾ ಇದ್ವಿ. ಅಂದರೆ ಮೊದಲನೇ ದಿನಗಳನ್ನು ಅದಕ್ಕೆ ಹೇಳ್ತಾ ಇರೋದು, ಮೊದಲ 20 ವರ್ಷ ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವರು ನೆಕ್ಸ್ಟ್ 40 ವರ್ಷ ಏನಾಗಿರ್ತಾರೆ, ಆರಾಮಾಗಿ ಕಳೀತಾರೆ ಅಲ್ವಾ ಮಕ್ಕಳೇ. ಆದರೆ ನೀವು ಈಗ ಕಳಿಬೇಕಾಗಿರೋ ಟೈಮ್ ಎಂಥದ್ದು, ಮೊದಲ 20 ಇಯರ್ಸ್ ನಿಮ್ದಿದೆ. ಈ ಮೊದಲ 20 ಇಯರ್ಸ್ನ ನೀವು ಹೇಗೆ ಸ್ಪೆಂಡ್ ಮಾಡಬೇಕು, ಯೂಸ್ಫುಲ್ ಆಗಿ, ಹಾರ್ಡ್ ವರ್ಕ್ ಆಗಿ, ಸ್ಕಿಲ್ಫುಲ್ ಆಗಿ, ಇಂಟೆಲಿಜೆನ್ಸ್ ಆಗಿ, ಕ್ಲೆವರ್ ಆಗಿ ನಿಮ್ಮ ಟೈಮನ್ನು ನೀವು ಯೂಸ್ ಮಾಡ್ಕೋಬೇಕು. ಈ 20 ಇಯರ್ಸನ್ನು ನೀವು ಈ ರೀತಿ ಕಳೆದಿದ್ದೆ ಆದರೆ ಆಫ್ಟರ್ 40 ಇಯರ್ಸ್ ನೀವೇನ ಮಾಡ್ತೀರಾ, ಬಿ ಥರ ಸಂತೋಷವಾಗಿರ್ಬೋದು ಅಲ್ವಾ. ಹಾಗಾಗಿ ಚೆನ್ನಾಗಿ ಮಾಡೋ ಕೆಲಸವನ್ನು ಅರ್ಲಿ ಡೇಸ್ಗಳಲ್ಲೇ ಅಥವಾ ಬಾಯ್ಹುಡ್ ಡೇಸ್ಗಳಲ್ಲೇ ಶಕ್ತಿ ಇರುತ್ತೆ, ನಾವು ಏನು ಬೇಕಾದರೂ ಮಾಡ್ತೇನೆ ಅನ್ನುವಂತಹ ಛಲ ಇರುತ್ತೆ, ಹಠ ಇರುತ್ತೆ. ಹಾಗಾಗಿ ಈ ಟೈಮನ್ನು ನಾವು ವೇಸ್ಟ್ ಆಗಿ ಕಳಿಬಾರ್ದು, ಯೂಸ್ಫುಲ್ ಆಗಿ ಕಳಿಬೇಕು. ಯೂಸ್ಫುಲ್ ಆಗಿ ಕಳೆದ್ವಿ ಅಂದರೆ ನಮ್ಮ ನೆಕ್ಸ್ಟ್ ಡೇಸ್ಗಳು ಬೈ ಎಂಡ್ ಆಫ್ ಅವರ್ ಲೈಫ್ ವಿಲ್ ಬಿ ಹ್ಯಾಪಿ. ಆ ದಿನಗಳೇನಾಗಿರುತ್ತೆ, ಸಂತೋಷವಾಗಿರುತ್ತೆ ಅಂತ ಪೋಯಿಟು ಹೇಳಿದ್ದಾನೆ. ಅಂದರೆ ದ ಬಿ ಈಸ್ ಯೂಸ್ಫುಲ್ ಟು ಸೊಸೈಟಿ. ಯೂಸ್ಫುಲ್ ಆಯ್ತಲ್ಲ ನಮಗೆ, ಸೊಸೈಟಿಗೆ ಯೂಸ್ಫುಲ್ ಆಗಿದೆಯಲ್ಲ. ನಾವು ಸೊಸೈಟಿ ಅಂದರೆ ಯಾರು, ನಾವುಗಳೇ. ನಮಗೆಲ್ಲ ನಾವೀಗ ಹನಿ ತಿಂದಿದ್ದೇವಲ್ವಾ, ಸೊ ಅದು ಏನು ಕೊಡುತ್ತೆ, ನಮಗೆ ಎನರ್ಜಿಯನ್ನು ಕೊಡುತ್ತೆ. ನೀವೆಲ್ಲ ಅಡ್ವರ್ಟೈಸ್ಗಳನ್ನು ನೋಡಿದ್ದೀರ ಹೌದಾ, ಹನಿ ತಗೊಂಡ ತಕ್ಷಣ ಬಾಡಿ ಏನಾಗುತ್ತೆ, ಸ್ಟ್ರೆಂತ್ ಆಗುತ್ತೆ ಅಂತ. ಹಾಗಾದರೆ ಆ ಹನಿ ನಮ್ಮ ಬಾಡಿಗೆ ಶಕ್ತಿಯನ್ನು ಕೊಡುತ್ತೆ. ಬಿಕಾಸ್ ಅದು ಎಲ್ಲ ಫ್ಲವರ್ಸ್ಗಳಿಂದ ನೆಕ್ಟರ್ನ ಕಲೆಕ್ಟ್ ಮಾಡ್ಕೊಂಬಂದು ಅದು ಒಂದು ಹನಿಯಾಗಿ ಪ್ರಿಪೇರ್ ಆಗಿರುತ್ತೆ. ಅಂಥ ಹನಿಯನ್ನು ನಾವು ತಗೊಂಡಾಗ ಏನಾಗುತ್ತೆ, ಶಕ್ತಿ ಬರುತ್ತೆ. ಹಾಗಾದರೆ ದ ಬಿ ಈಸ್ ಯೂಸ್ಫುಲ್ ಫಾರ್ ದಿ ಸೊಸೈಟಿ ಆ್ಯಂಡ್ ವಿ ಶುಡ್ ಆಲ್ಸೋ, ನಾವುಗಳು ಕೂಡ ಏನು ಮಾಡಬೇಕು, ಅದೇ ಥರ ಬಿ ಹೆಲ್ಪ್ಫುಲ್ ಟು ಸೊಸೈಟಿ. ಬಿ ಥರ ಹೇಗೆ ಅದು ಸಮಾಜಕ್ಕೆ ಯೂಸ್ಫುಲ್ ಆಗಿದೆಯೋ ಅದೇ ಥರ ನಾವು ಕೂಡ ಶುಡ್ ಬಿ ಯೂಸ್ಫುಲ್ ಟು ಸೊಸೈಟಿ ಬೈ ಡೂಯಿಂಗ್ ಗುಡ್ ವರ್ಕ್. ಏನು ಮಾಡೋದ್ರ ಮುಖಾಂತರ, ಬೈ ಡೂಯಿಂಗ್ ಗುಡ್ ವರ್ಕ್ ಆ್ಯಂಡ್ ಯೂಸ್ಫುಲ್ ವರ್ಕ್. ಯೂಸ್ಫುಲ್ ವರ್ಕನ್ನು, ಒಳ್ಳೆಯ ಕೆಲಸವನ್ನು ಅಥವಾ ಇನ್ನೊಬ್ಬರಿಗೆ ಒಳಿತಾಗುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಪೊಯಿಟ್ನ ಆಶಯ. ಅದ್ರ ಜೊತೆಗೆ ನಾವು ಮಾಡಬೇಕಾಗಿರೋ ಕೆಲಸನೂ ಕೂಡ ಇದೆ ಹೌದಾ. ಯಾವುದೋ ಟೈಮಲ್ಲಿ ಕೆಲಸ ಮಾಡೋದಕ್ಕಿಂತನೂ ಎಲ್ಲ ಟೈಮಲ್ಲೂ ಯೂಸ್ಫುಲ್ ಆಗಿರುವಂತಹ ಒಳ್ಳೆಯ ಕೆಲಸವನ್ನು ಮಾಡಿದರೆ ಇಟ್ ಈಸ್ ದ ಯೂಸ್ಫುಲ್ ಫಾರ್ ಸೊಸೈಟಿ ಆ್ಯಂಡ್ ಆಲ್ಸೋ ಅಸ್, ನಮಗೂ ಕೂಡ ಒಳ್ಳೆಯದೇ. ಹಾಗಾಗಿನೇ ಪೊಯಿಟ್ ಹೇಳ್ತಾ ಇರೋದಿಲ್ಲಿ, ನಾವು ಇದ್ದರೆ ಯಾರ ಥರ ಇರಬೇಕು ಅಂತ ಹೇಳ್ತಿದ್ದಾನೆ, ಬೀಸ್ ಥರ ಇರಬೇಕು ಅಂತ ಹೇಳ್ತಿದ್ದಾನೆ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ ಪೊಯಮ್, ನಿಮಗೆ ಅರ್ಥ ಆಯ್ತಾ? ಸೊ ಒನ್ಸ್ ಅಗೇನ್ ಐ ವಿಲ್ ರೀಡ್ ದ ಪೊಯಮ್. How does the little busy bee improve each shining hour and gather honey all the day from every opening flower? How skillfully she builds her cell, how neatly she spends her wax and labors hard to store it well with the sweet food she makes. In work of labor or of skill, I would be busy too, for Satan finds some mischief still for idle hands to do. In books or work or healthful play, let my first years be passed, that I may give for every day some good account at last. And then here are some questions. So the questions are very easy. See the textbook. Answer the following questions. Share your responses with others. Who is the poet speaking about? ಯಾರ ಬಗ್ಗೆ ಮಾತಾಡ್ತಿದ್ದಾರೆ poet ಹಾಗಾದ್ರೆ? The poet speaking about the busy bee. Then move on to the second question. Why does the bee sit on the flower? ನೋಡಿ, ಓಪನಿಂಗ್ ಫ್ಲವರ್ ಅಂತ ಹೇಳ್ತೀವಿ. ಯಾಕೆ ಅದ್ರ ಮೇಲೆ ಕೂತ್ಕೊಳ್ಳುತ್ತಾಗಾದ್ರೆ ಬಿ ವೈ ಡಸ್, ಯಾಕೆ ದ ಬಿ ಸಿಟ್ ಆನ್ ದಿ ಫ್ಲವರ್, ಹೂಗಳ ಮೇಲೆ ಯಾಕೆ ಕೂತ್ಕೊಳ್ಳುತ್ತೆ? ದ ಬಿ ಸ್ಯಾಟ್ ಆನ್ ದಿ ಫ್ಲವರ್ ಟು ಕಲೆಕ್ಟ್, ಏನು ಮಾಡೋದಕ್ಕೆ? ಟು ಕಲೆಕ್ಟ್ ದ ನೆಕ್ಟರ್ ಆ್ಯಂಡ್ ಆಫ್ಟರ್ವರ್ಡ್ಸ್ ದ ನೆಕ್ಟರ್ ಚೇಂಜ್ ಇಂಟು ಏನಾಗುತ್ತೆ? ಚೇಂಜ್ ಇಂಟು ಸ್ವೀಟ್ ಆರ್ ಹನಿ, ಹೌದಾ? ಸೊ ಹಾಗಾದ್ರೆ ಅಲ್ಲಿ ಕೂತ್ಕೊಳ್ಳೋದು ಯಾವುದಕ್ಕೆ? ದ ಬಿ ಸ್ಯಾಟ್ ಆನ್ ದಿ ಫ್ಲವರ್ ಟು ಕಲೆಕ್ಟ್ ದಿ nectar and afterwards that nectar change into honey or sweet. Is it clear, students? Then move on to the next question. How does the bee build her cell? ನೋಡಿ, ನಮ್ಮಕ್ಳು ನೋಡಿದ್ವಲ್ವಾ ಹೇಗೆ ಬೀಸ್ಗಳು ತಮ್ಮ ಒಂದು ಸೆಲ್ಲನ್ನು, ಆ ಹೋಲ್ಸ್ಗಳನ್ನು ಅಥವಾ ಗೂಡನ್ನು ಕಟ್ಟುತ್ತೆ, ಹೌದಾ? ಹಾಗಾದ್ರೆ ಆನ್ಸರು ಗೊತ್ತಲ್ವಾ? ಹೌ ಡಸ್ ದ ಬಿ ಬಿಲ್ಡ್ ಹರ್ ಸೆಲ್?
The bee builds herself very clever and intelligent. ಹೇಗೆ ಇಟ್ಸ್ ಹೈವ್ ವೆರಿ ಸ್ಕಿಲ್ಫುಲಿ ಅಂತ ಬರೆದ್ರು ಕರೆಕ್ಟೇ. and it builds cleverly and intelligently because its hives were very skillfully. The hives is very beautiful to see. ಅದು ನೋಡೋದಕ್ಕೂ ಏನಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಸೊ ಹೌ ಡಸ್ ದ ಬಿ ಬಿಲ್ಡ್ ಹರ್ ಸೆಲ್ ಅನ್ನೋದಕ್ಕೆ ಆನ್ಸರು, ದ ಬಿ ಬಿಲ್ಡ್ಸ್ ಹರ್ ಸೆಲ್ ವೆರಿ ಸ್ಕಿಲ್ಫುಲಿ and cleverly, or skillfully builds its hive. Is it clear, students? Then move on to the next question. I would be busy too. Who does I refer to? You ನೋಡಿ ಥರ್ಡ್ ಸ್ಟ್ರಾಂಜದಲ್ಲಿ ಸೆಕೆಂಡ್ ಲೈನ್ ಅಲ್ಲಿ ಇದೆ ಅಲ್ವಾ, I would be busy too. So who is I here? ಹಾಗಾದ್ರೆ ಇಲ್ಲಿ ನೋಡಿ, I would be busy too. Who does I refer to? I refer to poet. Who is the poet? Isa Watts. Then what does sweet food mean in the context? ನೋಡಿ ಇಲ್ಲಿ ಸೆಕೆಂಡ್ ಸ್ಟ್ರಾಂಜದಲ್ಲಿ with the sweet food she makes, ಅದು ಸಿಹಿಯಾದ ಆಹಾರವನ್ನು ತಯಾರಿಸುತ್ತೆ. ಸಿಹಿಯಾದ ಆಹಾರ ಅಂದ್ರೆ ಏನಂತ ತಯಾರಿಸುತ್ತೆ? ಅಡಿಗೆ ಮಾಡುತ್ತಾ, ಪಾಯಸ ಮಾಡುತ್ತಾ? ಹಾಗಾದ್ರೆ ಏನ್ ಮಾಡುತ್ತದು? ಸ್ವೀಟ್ ಫುಡ್ ಅಂದ್ರೆ ಇಲ್ಲೇನು, ಸ್ವೀಟ್ ಫುಡ್ ಮೀನ್ಸ್ ಹನಿ, ಅಂದ್ರೆ ಸಿಹಿಯಾದ ಒಂದು ಫುಡ್, ಅದಕ್ಕೆ ನಾವೇನಂತ ಕರಿತೇವೆ? ಹನಿ ಅಂತ ಕರಿತೇವೆ. ಹಾಗಾದ್ರೆ what does sweet food mean in the context? The sweet food means in the context is honey. Next, what does Satan manage to work through? ನೋಡಿ, ಸತಾನ್ ಅಂದ್ರೆ ಇವಿಲ್ ಸ್ಪಿರಿಟ್ ಅಥವಾ ದುಷ್ಟ ಯೋಚನೆಗಳು ಹೇಗೆ ತನ್ನ ಕೆಲಸವನ್ನ ಸಾಧಿಸುತ್ತೆ? ಐಡ್ಲ್ ಮೈಂಡ್ ಏನ್ ಮಾಡುತ್ತೆ? ಇಲ್ಲ ಕೂತ್ಕೊಂಡ್ರೆ ದ ಸತಾನ್ ಮ್ಯಾನೇಜ್ ಟು ವರ್ಕ್ ಥ್ರೂ ಐಡ್ಲ್ ಪೀಪಲ್ ಬ್ರಿಂಗ್ ಅಬೌಟ್ ದಿ ಡಿಸ್ಟ್ರಕ್ಷನ್. ಅವ್ರಾಗೆ ಏನ್ ಮಾಡುತ್ತೆ? ಡಿಸ್ಟ್ರಕ್ಷನ್ ಮಾಡುತ್ತೆ. ಮೀನ್ಸ್ ಐಡಲ್ ಪೀಪಲ್ ಬ್ರಿಂಗ್ ಅಬೌಟ್ ದೇರ್ ಡಿಸ್ಟ್ರಕ್ಷನ್, ಅವರಿಗೆ ಅವರೇ ನಾಶವನ್ನ ಹೊಂದುವಂತ ಕೆಲಸವನ್ನ ಅದು ಮಾಡುತ್ತೆ. ಹೂ ಡಸ್ ಸತಾನ್ ಮ್ಯಾನೇಜ್? ಯಾರನ್ನ ಅದು ನಾಶ ಮಾಡುತ್ತೆ? ಐಡ್ಲ್ ಪೀಪಲ್ ಅನ್ನ, ಅಂದ್ರೆ ಯಾರು ಸೋಮಾರಿಗಳಾಗಿ ಕೂತ್ಕೊಂಡಿರ್ತಾರಲ್ವಾ ಅವರನ್ನ. ಸೊ ಐಡಲ್ ಪೀಪಲ್ ಅಂಡ್ ಬ್ರಿಂಗ್ ಅಬೌಟ್ ದೇರ್ ಡಿಸ್ಟ್ರಕ್ಷನ್. ನೆಕ್ಸ್ಟ್ ಮೂವ್ ಆನ್ ಟು ದಿ C2. Pick out the best alternative for each of the following statements. People like the bee because, ಜನಗಳು ಎಲ್ಲರೂ ಏನನ್ನ ಇಷ್ಟಪಡ್ತಾರೆ? ಬಿ ಅನ್ನ ಇಷ್ಟಪಡ್ತಾರೆ. ಯಾಕೆ? 4 ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ. ಇಟ್ ಈಸ್ ಕ್ಲೆವರ್, ಅದು ಬಹಳ ಬುದ್ಧಿವಂತಿಕೆ ಇದೆ ಅಂತ. ಇಟ್ ಸಿಟ್ಸ್ ಆನ್ ದ ಓಪನಿಂಗ್ ಫ್ಲವರ್ ಅಲ್ಲಿ ಕೂತ್ಕೊಳ್ಳುತ್ತೆ ಅಂತ. ಇಟ್ ವರ್ಕ್ಸ್ ಹಾರ್ಡ್, ಅದು ಕೆಲಸ ಮಾಡುತ್ತೆ ಅಂತ. ಅಂಡ್ ದೇ ಗೆಟ್ ಹನಿ ಫ್ರಮ್ ಇಟ್. ನೋಡಿ, 3 ಪೋಯಮ್ ಅಲ್ಲಿ ಇದೆ. ಕ್ಲೆವರ್ ಇದೆ, ಓಪನಿಂಗ್ ಫ್ಲವರ್ ಅಲ್ಲೂ ಕೂತ್ಕೊಳ್ಳುತ್ತೆ, ಇಟ್ ವರ್ಕ್ಸ್ ಹಾರ್ಡ್ ವರ್ಕು ಮಾಡುತ್ತೆ, ಆ್ಯಂಡ್ ದೇ ಗೆಟ್ ಹನಿ ಫ್ರಮ್ ಇಟ್. ಹಾಗಾದರೆ ನಾವು ಈ 4 ಆನ್ಸರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾದ್ರೆ, ಫ್ಲವರ್ ಇದ್ದ ತಕ್ಷಣ ಎಲ್ಲ ಆಗಲ್ಲ, ಆ್ಯಂಡ್ ಅದು ಓಪನಿಂಗ್ ಫ್ಲವರ್ ಮೇಲೆ ಕೂತ್ಕೊಂಡ ತಕ್ಷಣ ಹನಿ ಆಗಲ್ಲ, ಆ್ಯಂಡ್ ಹಾರ್ಡ್ ವರ್ಕ್ ಮಾಡಿದರೆ ಹನಿ ಆಗಲ್ಲ. ದೇ ಗೆಟ್ ಹನಿ ಫ್ರಮ್ ಇಟ್, ಅಲ್ಲಿಂದ ಏನೇನು ಕಲೆಕ್ಟ್ ಮಾಡುತ್ತೆ? ಹನಿಯನ್ನು. ಸೊ ಹಾಗಾಗಿ ರೈಟ್ ಆನ್ಸರ್ ಈಸ್ ದೇ ಗೆಟ್ ಹನಿ ಫ್ರಮ್ ಇಟ್. ದೆನ್ ನೆಕ್ಸ್ಟ್ ಒನ್, ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್. ಹಿಯರ್ ಇಟ್ ರೆಫರ್ಸ್ ಟು, ನೋಡಿ ಸೆಕೆಂಡ್ ಲೈನ್ ಸ್ಟ್ರಾಂಜದಲ್ಲಿ ಥರ್ಡ್ ಲೈನಲ್ಲಿ ಇದೆ. ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್. ವಾಟ್ ಈಸ್ ಇಟ್ ಹಿಯರ್? ಹಾಗಾದ್ರೆ ಇಟ್ ಅಂದ್ರೇನು? ಬೀನಾ. ಸೆಕೆಂಡ್ ಹನಿ, ದ ವ್ಯಾಕ್ಸ್, ದ ಫ್ಲವರ್. ಇಟ್ ಅಂದ್ರೆ ಯಾವ್ದಾಗಾದ್ರೆ? ಇಟ್ ಮೀನ್ಸ್ ದ ಹನಿ. ಅಲ್ಲೇ ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್, ಅದನ್ನ ಅಲ್ಲಿ ಸ್ಟೋರ್ ಮಾಡುತ್ತೆ. ಅದನ್ನ ಅಂದ್ರೆ ಯಾವ್ದನ್ನ? ಹನಿಯನ್ನ. The honey is it here refers to. Then is it clear, students? Then move on to the next. C3, read and discuss your responses with your partner, then write. ನೋಡಿ, ಇದು ಇಲ್ಲಿರೋ ಕ್ವಶನ್ಸ್ ಗಳನ್ನೇ, ಇದು 1 ಮಾರ್ಕ್ ಇದ್ದು, ಇದು ನೆಕ್ಸ್ಟ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಬರೀಬಹುದು. Why does the poet call the bee busy? ಯಾಕೆ ಪೋಯೆಟ್ ಬಿ ಅನ್ನ ಬಿಸಿ ಅಂತ ಕರೆದಿದ್ದಾರೆ? ಹೌದಾ? ಯಾಕೆ ಕರೆದಿದ್ದಾರೆ? ದ ಬಿ ಈಸ್ ಆಲ್ವೇಸ್ ವರ್ಕಿಂಗ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್. ದೇ ಕಲೆಕ್ಟ್ ದ ಹನಿ ಫ್ರಮ್ ದ ಫ್ಲವರ್ಸ್ ಅಂಡ್ ಸ್ಟೋರ್ ಇಟ್ ವೆಲ್ ಇನ್ ದ hive. They are not idle and do not spend time wastefully. So the poet calls the bee is busy. Is it clear, students? ಯಾಕೆ ಇಲ್ಲಿ ಕರೆದಿದ್ದಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ the bee is always working from morning to night. Then they collect the honey from the flowers
and store it well in the hive. Then they are not idle and do not spend time wastefully. So the poet calls the bees are busy. Is it clear, students? Then second one. Let my first years be past. ಇದೆ ಅಲ್ವಾ ಸೆಂಟೆನ್ಸ್ ಅಲ್ಲಿ ಲಾಸ್ಟ್ ಸ್ಟಾಂಜಾದಲ್ಲಿ ಸೆಕೆಂಡ್ ಲೈನ್ ಲೆಟ್ ಮೈ ಫಸ್ಟ್ ಇಯರ್ ಬಿ ಪಾಸ್ಟ್. ಅದಕ್ಕೆ ರಿಲೇಟೆಡ್ ಆಗಿ ವಾಟ್ ಡಸ್ ಫಸ್ಟ್ ಇಯರ್ಸ್ ರೆಫರ್ ಟು? ಫಸ್ಟ್ ಇಯರ್ಸ್ ಅಂದ್ರೆ ಏನನ್ನ ರೆಫರ್ಸ್ ಮಾಡುತ್ತೆ? ಫಸ್ಟ್ ಇಯರ್ ರೆಫರ್ಸ್ ಟು ಅರ್ಲಿ ಇಯರ್ಸ್ ಆಫ್ ದಿ ಪೋಯೆಟ್ ಆರ್ ಅರ್ಲಿ ಡೇಸ್ ಆಫ್ ದಿ ಪೋಯೆಟ್. ದೆನ್ ಹೌ ಡಸ್ ದ ಪೋಯೆಟ್ ವಾಂಟ್ ಟು ಸ್ಪೆಂಡ್ ಹಿಸ್ ಫಸ್ಟ್ ಇಯರ್ಸ್? ಹೇಗೆ ತನ್ನ ಫಸ್ಟ್ ಇಯರ್ಸ್ಗಳನ್ನ ಕಳೆದೆ ಅಂತ ಹೇಳ್ತಾ ಇದ್ದಾನೆ ಪೋಯೆಟ್ ಇಲ್ಲಿ? ಇಲ್ವಾ? ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ಪ್ಫುಲ್ ಪ್ಲೇ. ಏನ್ ಮಾಡ ಹೌ ಡಸ್ ದ ಪೋಯೆಟ್ ವಾಂಟ್ ಟು ಸ್ಪೆಂಡ್ ಹಿಸ್ ಫಸ್ಟ್ ಇಯರ್ಸ್? ಹೇಗೆ ಕಳೆದದ್ನ? ರೀಡಿಂಗ್ ಬುಕ್ಸ್ ಆರ್ ವರ್ಕಿಂಗ್ ಆರ್ ಪ್ಲೇಯಿಂಗ್. ಸೊ ದೆನ್ ವೈ ಡಸ್ ಹಿ ವಾಂಟ್ ಟು ಡೂ? ಸೊ ಈಗ ಹೇಗೆ ಕಳಿಬೇಕಿತ್ತು ಅಂತ ಹೇಳ್ತಾನೆ. ಹಿ ವಾಂಟೆಡ್ ಟು ಡೂ ಸೊ ಬಿಕಾಸ್ ಇಟ್ ಗಿವ್ಸ್ ಫ್ರೂಟ್ ಅಟ್ ದ ಎಂಡ್ ಆಫ್ ಲೈಫ್. ಹೇಗಿರ್ಬೇಕು ಅಂತ ಹೇಳ್ತಿದ್ದಾನೆ? ಹಿ ವಾಂಟೆಡ್ ಟು ಡೂ ಸೊ. ಹೇಗಿರ್ಬೇಕು ಅಂತ? ಲೈಕ್ ಬಿ. ಬಿಕಾಸ್ ಯಾಕೆ? ಇಟ್ ಗಿವ್ಸ್ ಫ್ರೂಟ್ ಅಟ್ ದ ಎಂಡ್ ಆಫ್ ಲೈಫ್. ಅಂದ್ರೆ ನಮ್ಮ ಜೀವನದ ಕೊನೆಯಲ್ಲಿ ನಮ್ಗೆ ಏನಾಗುತ್ತೆ? ಸಂತೋಷವನ್ನ, ನೆಮ್ಮದಿಯನ್ನ ಕೊಡುತ್ತೆ ಅಂತ. ನೆಕ್ಸ್ಟ್, ಹೌ ಕ್ಯಾನ್ ಯು ಸೇ ದಟ್ ದ ಬಿ ಈಸ್ ಇಂಟೆಲಿಜೆಂಟ್ ಅಂಡ್ ಕ್ಲೆವರ್? ಯಾಕೆ ಪೋಯೆಟ್ ಇಂಟೆಲಿಜೆಂಟ್ ಅಂತ ಕ್ಲೆವರ್ ಅಂತ ಹೇಳ್ತಿದ್ದಾನೆ? ಬಿಕಾಸ್ ಇಂಟೆಲಿಜೆಂಟ್ ಕ್ಲೆವರ್ ಅನ್ನೋದಕ್ಕೆ ಕಾರಣ ಸ್ಕಿಲ್ಫುಲ್ ಆಗಿ ಇಟ್ ಬಿಲ್ಡ್ಸ್ ಇಟ್ಸ್ ಸ್ಕಿಲ್ಫುಲ್ ಈಸ್ its hive and it is very beautiful and it builds its hive. So ಈ ಎಲ್ಲ ಕ್ವಶನ್ಗಳನ್ನು ನೀವು ಲಿಂಕ್ ಅಲ್ಲಿ ಈ ಆಫ್ಟರ್ ದಿ ಲೆಸನ್ ದೇರ್ ಇಸ್ ಅ ಲಿಂಕ್, ಸೊ ಯು ಹ್ಯಾವ್ ಟು ಕ್ಲಿಕ್ ದೇರ್. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇರುತ್ತೆ. ಅಲ್ಲಿ ಕೆಳಗಡೆ ಇರುವಂಥ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಅಂದ್ರೆ ಅಲ್ಲಿ ನಿಮಗೆ PDF ಅಲ್ಲಿ ಇದರದೆಲ್ಲ ನೋಟ್ಸ್ ಸಿಗುತ್ತೆ. ಸೊ ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿ ನೀವು ನೋಟ್ಸನ್ನು ಬರೀಬೋದು. ಆದರೆ ನಾನು ಒಂದ್ಸಲ ಹೇಳ್ತೇನೆ. ವಾಟ್ ಈಸ್ ಅಡ್ಮೈರಬಲ್ ಅಬೌಟ್ ದಿ ವರ್ಕ್ ಆಫ್ ದಿ ಬಿ? ಸೊ ಬಿ ಮಾಡುವಂತಹ ಒಂದು ಅತ್ಯಂತ ಅದ್ಭುತವಾದ ಕೆಲಸ ಅಂದರೆ ತನ್ನ ಹೈವನ್ನು ನಿರ್ಮಾಣ ಮಾಡುತ್ತೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಟು ಸಿ ಆ್ಯಂಡ್ ಬಟ್ ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಟು ಬಿಲ್ಡ್. ಅದನ್ನು ಕಟ್ಟೋದು ಅಷ್ಟು ಸುಲಭ ಅಲ್ಲ. ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್. ದಟ್ಸ್ ವೈ ದ ಪೋಯೆಟ್ ಕಾಲ್ಡ್ ಈಸ್ ಅಡ್ಮೈರಬಲ್ ಅಬೌಟ್ ದಿ ವರ್ಕ್ ಆಫ್ ದಿ ಬಿ. ನೆಕ್ಸ್ಟ್, why does the poet want us to be like the bee? ಯಾಕೆ ಬಿ ತರ ಇರಬೇಕು ಅಂತ ಹೇಳ್ತಾನೆ? ಬಿ ಈಸ್ a very hard work insect and it is useful for the society. ಸೊ ನಾವುಗಳು ಕೂಡ ಏನಾಗಿರಬೇಕು? ಸೊಸೈಟಿಗೆ ಯೂಸ್ಫುಲ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೇನೆ. and why should we not keep ourselves idle? ಯಾಕೆ ನಾವು ನಮ್ಮಷ್ಟಕ್ಕೆ ಐಡ್ಲ್ ಆಗಿರಬಾರ್ದು? ಐಡ್ಲ್ ಆಗಿದ್ವಿ ಏನಾಗುತ್ತೆ? ದಟ್ ಈಸ್ ಡೆವಿಲ್ ಶಾ. ವಾಟ್ ವಿಲ್ ಹ್ಯಾಪನ್ ಇಫ್ ಯು ಆರ್ ಐಡಲ್? ಒಂದು ಬೇಡ ಆ ರೀತಿ ಐಡ್ಲ್ ಆಗಿದ್ದಿದ್ರೆ ಏನಾಗುತ್ತೆ? ಸೊ ದಟ್ ಸೆಲ್ಫ್ ಡಿಸ್ಟ್ರಕ್ಷನ್ ಫಾರ್ ಅಸ್. ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೋಯಮ್? ಸೊ ಹಾಗಾದ್ರೆ ಈ ಪೋಯಮ್ನ ಮೆಸೇಜ್ ಏನು ನಮ್ಗೆ ಕೊಡುತ್ತೆ? ದ ಮೆಸೇಜ್ ಆಫ್ ದಿ ಪೋಯಮ್ ಏನು ಕೊಡುತ್ತೆ? ನೆನಪಾಗೋ ಹಾಗೆ ಕಾಯಕವೇ ಕೈಲಾಸ. ಅಂದರೆ ನಾವು ಯಾವತ್ತಿದ್ರೂ ಏನು ಮಾಡಬೇಕು? ಕೆಲಸವನ್ನು ಮಾಡಬೇಕು. ಸೊ ಕೆಲಸ ಮಾಡಿದರೆ ಇಟ್ ಮೀನ್ಸ್ ವಿ ಶುಡ್ ಅವೇ ಟು ಡೂ ದ ಗುಡ್ ವರ್ಕ್. ನಾವೇನು ಮಾಡಬೇಕು? ಇಟ್ ಮೀನ್ಸ್ ವಿ ಶುಡ್ ಅವೇ ಟು ಡೂ ದ ಗುಡ್ ಆ್ಯಂಡ್ ಯೂಸ್ಫುಲ್ ವರ್ಕ್. ಒಳ್ಳೆಯ ಮತ್ತು ಯೂಸ್ಫುಲ್ ಆಗಿರುವಂಥ ಕೆಲಸವನ್ನು. ಆ್ಯಂಡ್ ವಿ ಶುಡ್ ಆಲ್ಸೋ ಬಿ ಹೆಲ್ಪ್ಫುಲ್ ಫಾರ್ ದಿ ಸೊಸೈಟಿ ಬೈ ಡೂಯಿಂಗ್ ಗುಡ್ ವರ್ಕ್ ಆ್ಯಂಡ್ ಯೂಸ್ಫುಲ್ ವರ್ಕ್. ಸೊ ದಿಸ್ ಈಸ್ ದ ಮೆಸೇಜ್ ಆಫ್ ದಿ ಪೋಯಮ್. ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ರೈಮಿಂಗ್ ವರ್ಡ್ಸ್ಗಳಿದೆ. ರೈಮಿಂಗ್ ವರ್ಡ್ಸ್ ಅಂದರೆ ದ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಶುಡ್ ಬಿ ಸೇಮ್. ಸೊ ದೇ ಆರ್ our, flower, sell, well, wax, makes, skill, still, to, do, play, day. So these are the rhyming words. ಇಲ್ಲಿ ರೈಮಿಂಗ್ ವರ್ಡ್ಸ್ ಏನೇ ಕೊಟ್ಟಿರ್ತಾರೆ. ಸೊ ಅವುಗಳನ್ನೆಲ್ಲವನ್ನು ಬರೀರಿ. ಇದೆಲ್ಲ ನಾನು ಹೇಳಿದ್ದು ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದ್ರೂ ಈ ವಿಡಿಯೋದ ಕೊನೆಯಲ್ಲಿ ಕೆಳಗಡೆ ಏನಿದೆ? ಲಿಂಕ್ ಇದೆ. ಯಾವುದ್ರದ್ದು ಲಿಂಕು? ಈ ಕ್ವೆಶನ್ ಆನ್ಸರ್ಗಳ ಎಲ್ಲ ಲಿಂಕ್ ಸಿಗುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಕ್ ದೇರ್ ಆ್ಯಂಡ್ ರೈಟ್ ಡೌನ್ ದಿ ನೋಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಆದರೆ ನೀವು ಈ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು. ಸೊ ಒನ್ಸ್ ಅಗೇನ್
Please, students, read the poem very well and memorize it and write down the notes neatly. Okay, students, I would have you enjoying the poem? Yes. Okay. Then once again read the poem and write down the notes. Thank you, students. We'll meet on the next class.